ಓಂ ಶಾಂತಿ. ಹೇಳ್ತಿದ್ದಾರೆ, ಮಕ್ಕಳೇ, ವಿಶ್ವ ಮಹಾರಾಜನ್ ಆಗಬೇಕು ಅಂತಂದ್ರೆ ವರ್ತಮಾನ ಸಮಯದಲ್ಲಿ ವಿಶ್ವಕ್ಕೆ ಪರಮಾತ್ಮನ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತ ಆಗಲೇಬೇಕು. ನಿಮ್ಮ ಮೂಲಕ ಏನು ಹೋಗದೇನೆ ನಿಮಗೇನು ಕೂಡ ರಿಟರ್ನ್ ಸಿಗೋದಿಲ್ಲ. ಆದರೆ ಅದು ಕೊಡುವಂತ ಭಾವ ಹೇಗಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಉಪಕಾರ ಸಚ್ಚೆ ದಿಲ್ ಸೆ ಹೋತಾ ಹೈ. ಮನಸ್ಪೂರ್ವಕವಾಗಿ ಉಪಕಾರವನ್ನ ಮಾಡಬೇಕೇ ಹೊರತು ಯಾರೋ ಹೇಳ್ತಿದ್ದಾರೆ ಅಂತ ಬಿಟ್ಟು ಮಾಡೋದಲ್ಲ. ಹಂಗಂದ್ರೆ ಅಯ್ಯೋ ಬಾಬಾ ಹೇಳ್ತಿದಾರಪ್ಪ, ಇಲ್ಲಾಂದ್ರೆ ವಿಶ್ವರಾಜ್ಯ ಸಿಗೋದಿಲ್ವಂತೆ, ಅಕ್ಕೋರು ಹೇಳ್ತಿದ್ದಾರೆ, ಅಣ್ಣವ್ರು ಹೇಳ್ತಿದ್ದಾರೆ, ಮುರಳೀಲಿ ಹೇಳಿದ್ದಾರೆ, ಹಾಗೆ ನಾನು ಮಾಡಬೇಕು ಅಂತೇಳ್ಬಿಟ್ಟು ಯಾರು ಹೇಳಿದ ಮಾತ್ರಕ್ಕೆ ನಾವು ಉಪಕಾರವನ್ನ ಮಾಡೋದಕ್ಕೂ ಸ್ವಪ್ರೇರಿತರಾಗಿ ಮನಸ್ಪೂರ್ವಕವಾಗಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಒಂದು ಮಗು ತನ್ನ ಪೇರೆಂಟ್ಸ್ ಹೇಳಿದ್ದಾರೆ ಅಂತ ಓದೋದಕ್ಕೂ ಶಿಕ್ಷಕರು ಹೇಳಿದ್ದಾರೆ ಅಂತ ಓದೋದಕ್ಕೂ ಸ್ವಹಿತಾಸಕ್ತಿಯಿಂದ ಓದೋದಕ್ಕೂ ಏನಿದೆ, ವ್ಯತ್ಯಾಸ ಇದೆ. ಅದಕ್ಕಾಗಿ ಮನಸ್ಪೂರ್ವಕವಾಗಿ ಸತ್ಯವಾದ ಹೃದಯದಿಂದ ಏನ್ ಮಾಡ್ಬೇಕಂತೆ, ಹೌದಪ್ಪ ನಾನು ಕೊಡ್ಲೇಬೇಕು. ಹೇಗೆ ಒಂದು ತಾಯಿ ಏನ್ ಮಾಡತ್ತೆ ಮಗುಗೆ, ನಾನು ಅವ್ರಿಗೆ ಊಟ ಮಾಡಿದೆ ಮತ್ತೆ ಯಾರು ಮಾಡಿಸ್ತಾರೆ ನೋಡಿ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಯಾರು ಸಂಬಂಧಿಗಳದ್ದು ಯಾರ್ದು ಆರೋಗ್ಯ ಸರಿ ಇರಲ್ಲ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಮುಖದಿಂದ ನುಡಿಮುತ್ತುಗಳು ನುಡಿಸ್ತಾ ಇರ್ತೀವಿ, ಏನಾದ್ರೂ ಸಹಾಯ ಬೇಕಿದ್ರೆ ಕೇಳಿ, ನಾವು ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಎಲ್ಲ ಒಂದ್ ರೀತಿ ನಾಟಕೀಯ ಇರ್ತದೆ. ಅದೇನೆ ನಮ್ಮ ಮನೆಯವರಿಗೆ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲದೆ ಇರ್ಲಿ, ನಮ್ಮ ಪತಿಗೆ ನಮ್ಮ ಮಕ್ಕಳಿಗೆ ಸರಿ ಇಲ್ಲದೆ ಇರ್ಲಿ, ಹಗಲು ರಾತ್ರಿ ಊಟ ತಿಂಡಿ ನಿದ್ರೆ ಬಿಸಿಲು ಮಳೆ ಏನು ನೋಡ್ದೇನೆ ಇಷ್ಟು ಪ್ರೀತಿಯಿಂದ ಅವ್ರಿಗೆ ಏನ್ ಮಾಡ್ತೀರಿ, ಶುಶ್ರೂಷೆಯನ್ನ ಆರೈಕೆಯನ್ನ ಮಾಡ್ತೀರಲ್ವಾ. ಅದಕ್ಕೆ ಹೇಳ್ತಾರೆ ಹೃದಯದಿಂದ ಮಾಡೋದು ಅಂತ. ಹಾಗೆ ಯಾರಿಗೆ ಸೇವೆಯನ್ನ ಮಾಡಿ, ಅದು ವಾಚ ಮಾಡಿ, ಮನಸ ಮಾಡಿ, ಕರ್ಮಣ ತನ್ ಮಂದನ್ ಯಾವುದೇ ರೀತಿಯಲ್ಲಿ ಮಾಡಿ, ಆತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ಮಾಡಿ, ಅದೇನಾಗ್ತದೆ, ಹೃದಯದಿಂದ ಖುಷಿಯಿಂದ ಸಂತೋಷದಿಂದ ಪ್ರೀತಿಯಿಂದ ಮಾಡಬೇಕು. ಹೆಸರು ಕೀರ್ತಿಗೋಸ್ಕರ ನಾಟಕೀಯವಾಗಿ ಮಾಡಬೇಡಿ ಅಂತ ಹೇಳ್ತಾನೆ. ಜ್ಞಾನ ಸುನಾನ ಯಹ ಮುಖ ಸೆ ಭಿ ಹೋ ಸಕ್ತಾ ಹೈ. ಬರೀ ಜ್ಞಾನ ಹೇಳೋದು ಮುಖದಿಂದನೂ ಕೂಡ ಹೇಳ್ಬಿಡ್ಬೋದು. ನಾವೇನ್ ಕೇಳಿರ್ತೀವಿ ಅದನ್ನು ಹೇಳುವಂಥದ್ದು, ಬಾಬಾ ಮೂಲೆಯಲ್ಲಿ ಏನ್ ಹೇಳಿದಾರೆ ಅದನ್ನು ಓದುವಂಥದ್ದು, ಅಥವಾ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡುವಂಥದ್ದು, ಅನುಭವದ ಆಧಾರದಲ್ಲಿ. ಅಥವಾ ಯಾರ್ದಾದ್ರು ಕ್ಲಾಸ್ ಅನ್ನ ಕೇಳಿರ್ತೀರಾ, ಅವರು ಕ್ಲಾಸಲ್ಲಿ ಹೀಗೆ ಹೇಳಿದ್ದಾರೆ, ನಮ್ಮ ಅನುಭವದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮುಖದಿಂದ ಜ್ಞಾನವನ್ನು ಕೂಡ ಏನ್ ಮಾಡ್ಬಿಡ್ಬೋದು, ಹೇಳ್ಬೋದು. ಹೀಗೆ ಬುದ್ಧಿಯ ಆಧಾರದಲ್ಲೂ ಜ್ಞಾನವನ್ನು ಹೇಳ್ಬೋದು, ಮನಸ್ಪೂರ್ವಕವಾಗೂ ಕೂಡ ಜ್ಞಾನವನ್ನು ಹೇಳ್ಬೋದು. ಹಾಗಿದ್ರೆ ಮನಸ್ಪೂರ್ವಕವಾಗಿ ಹೇಳುವುದಕ್ಕೂ ಬುದ್ಧಿಯಿಂದ ಹೇಳುವುದಕ್ಕೂ ವ್ಯತ್ಯಾಸ ಏನು? ಮನಸ್ಪೂರ್ವಕವಾಗಿ ಹೇಳಿದಾಗ ಅಲ್ಲೊಂದು ಪ್ರೀತಿ ಇರ್ತದೆ, ಮಧುರತೆ ಇರ್ತದೆ, ಸ್ನೇಹ ಇರ್ತದೆ, ಅದು ಹೃದಯವನ್ನು ಹೋಗ್ಬಿಟ್ಟು ತಲುಪತ್ತೆ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಮನಸ್ಪೂರ್ವಕವಾಗಿ ನೀವು ಜ್ಞಾನವನ್ನು ಹೇಳಿದಾಗ ಎದುಗಡೆಗಿರುವಂತ ಆತ್ಮಗಳಿಗೆ ಜ್ಞಾನಕ್ಕಿಂತ ಆ ಜ್ಞಾನದಲ್ಲಿ ಇರುವಂತ ಮನಸ್ಸಿದೆಯಲ್ಲ, ಪ್ರೀತಿ, ಅದು ಹೋಗ್ಬಿಟ್ಟು ಟಚ್ ಆಗ್ತದೆ. ನೀವು ಬರೀ ಜ್ಞಾನವನ್ನು ಹೇಳಿದಾಗ ಏನಾಗ್ತದೆ ಅಂತಂದ್ರೆ ಆ ಜ್ಞಾನ ಹೋಗ್ಬಿಟ್ಟು ಅವರಿಗೆ ಬುದ್ಧಿಗೆ ತಲುಪ್ತದೆ. ಯಾವಾಗ ಬುದ್ಧಿಗೆ ತಲುಪತ್ತೋ ಬುದ್ಧಿ ಏನು ಮಾಡುತ್ತದೆ, ಯಾಕೆ, ಏನು, ಹೇಗೆ, ಹಿಂದೆ ಕೇಳಿದ್ದೇನು, ಇವಾಗ ಹೇಳ್ತಾ ಇರೋದೇನು, ಅದಕ್ಕೆ ಏನು ವ್ಯತ್ಯಾಸ ಅಂತ ಬಿಟ್ಟು ಏನಾಗ್ತದೆ, ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳ ಸುರಿಮಳೆ ಬರ್ತದೆ. ಆವಾಗ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಅವರು ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆ ಭಯ, ಆ ಹೆದರಿಕೆ ನಮ್ಗೆ ಇರ್ತದೆ. ಏನಂತ, ನೀವು ಏನಾದ್ರು ಪ್ರಶ್ನೆ ಕೇಳ್ಬಿಟ್ಟು ನಾವ್ ಹೆಂಗ್ ಉತ್ತರ ಕೊಡೋದು? ಅದಕ್ಕಾಗಿ ನಾವು ಬೇರೆ ಜ್ಞಾನವನ್ನು ಹೇಳಿಕೆ ಏನ್ ಮಾಡ್ತೇವೆ, ಹೆದರ್ತೀವಿ. ಅಯ್ಯೋ ದೊಡ್ಡ ಶ್ರೀಮಂತರಿ, ಎಜುಕೇಟೆಡ್ ರೀ, ಅವ್ರಿಗೆ ಹೇಳೋದು ಭಯ ಆಗತ್ತೆ. ಯಾಕೆ ಹೇಳಿ,
ನಾವು ಬುದ್ಧಿಯ ಆಧಾರದಲ್ಲಿ ಜ್ಞಾನವನ್ನ ಸ್ಪಷ್ಟೀಕರಣ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಹೊರತು ಮನಸ್ಪೂರ್ವಕವಾಗಿ ಪ್ರೀತಿಯ ಮನೋಭಾವದಿಂದ ಮಾಡುವಂತ ಪ್ರಯತ್ನವನ್ನ ಮಾಡೋದಿಲ್ಲ ಆತ್ಮೀಯರೇ. ಉದಾಹರಣೆಗೆ, ಒಂದು ದೇವಸ್ಥಾನಕ್ಕೆ ಹೋಗಿ ಕಡಿಮೆ ಕ್ವಾಲಿಟಿ, ಕಡಿಮೆ ದರ್ಜೆಯ ಅಕ್ಕಿಯಿಂದ ಮಾಡಿರುವಂತ ಒಂದು ಅನ್ನ, ನೀರು ರಸ, ಒಂದು ಪಲ್ಯ, ಒಂದು ಪಾಯಸ ಅಷ್ಟೇ. ಅದರಲ್ಲೊಂದು ಪ್ರೀತಿ ಇರ್ತದೆ, ಭಕ್ತಿಯ ಭಾವ ಇರ್ತದೆ. ಆ ಆಹಾರ ಹೇಗಿರ್ತದೆ, ಊಟ ಭೋಜನ. ಅದೇ ಹೋಟೆಲಲ್ಲಿ ಮಾಡಿರುವಂತ 40 ವೆರೈಟಿ ಅಥವಾ ಮದುವೆ ಮನೆಗಳಲ್ಲಿ ಮಾಡುವಂತ ಶ್ರೀಮಂತರ ಮನೆಯಲ್ಲಿ ಒಂದು 5 ವೆರೈಟಿ ಸ್ವೀಟ್, ಅದೇ ಹೆಂಗಿರ್ತದೆ? ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ನಿಮ್ಗೇನು ಅನುಭವದಲ್ಲಿ ಕಡಿಮೆ ಇಲ್ಲ. ಈ ಎರಡೂ ಆಹಾರವನ್ನ ಸ್ವೀಕಾರ ಮಾಡಿರುವಂತ ಅನುಭವ ನಿಮಗಿದೆ. ಅದನ್ನು ನೋಡಿ ಯಾವುದು ನಿಮಗೆ ಮನಸ್ಸಿಗೆ ಮುದವನ್ನ ಕೊಡ್ತದೆ, ಖುಷಿಯನ್ನ ಕೊಡ್ತದೆ, ಯಾವುದು ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿ ಅದಲ್ಲೂ ನೀವು ಹೊಟ್ಟೆ ತುಂಬುವಷ್ಟೇ ತಿಂತೀರ, ರಜೆಗೆ ತಿನ್ಲಿಕ್ಕೆ ಆಗೋದಿಲ್ಲ, ಸರಿನಾ? ಅದು ತಿಂದ ಆದ್ಮೇಲೆ ಅದರಲ್ಲಿ ಆಗುವಂತ ಬದಲಾವಣೆಗಳು ಏನು, ಮಾನಸಿಕವಾಗಿ, ಶಾರೀರಿಕವಾಗಿ. ಹಾಗಿದ್ರೆ ನಾವು ಈಶ್ವರಿಯ ಸೇವೆಯನ್ನ ಬುದ್ಧಿಯ ಆಧಾರದಲ್ಲಿ ಜ್ಞಾನವನ್ನ ಸ್ಪಷ್ಟೀಕರಣ ಕೊಡುವಂತ ರೀತಿಯಲ್ಲಿ ಹೇಳ್ತಾ ಇದ್ದೀವೋ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀವಿ? ಇದೇ ಪ್ರಶ್ನೆ ಪ್ರಕಾಶಮಣಿ ದಾದಿಯವರಿಗೆ ಅವರ ಜೊತೆಯಲ್ಲಿರುವಂತ ಬ್ರಾಹ್ಮಣಿಯರು ಕೇಳಿದ್ರಂತೆ. ದಾದಿ, ನಿಮ್ಮ ಹತ್ರ ಯಾರು ಬಂದ್ರು ಕೂಡ ಖುಷಿಯಿಂದ ಹೋಗ್ತಾರಲ್ಲ, ಯಾಕೆ? ಆವಾಗ ದಾದಿ ಹೇಳಿದ್ರಂತೆ, ನೀವೇನ್ ಮಾಡ್ತೀರಾ, ಬಂದಿರುವಂತ ವ್ಯಕ್ತಿ ಯಾರು, ಲೌಕಿಕದಲ್ಲಿ ಯಾವ ಪೋಸ್ಟಲ್ಲಿ ಇದ್ದಾರೆ, ಅವರು ಇಂಜಿನಿಯರು, ಡಾಕ್ಟರು, ವಕೀಲರು, ಆ ಪೋಸ್ಟಿಗೆ ತಕ್ಕಾಗಿ ಅವು ಗೃಹಸ್ಥಿನೋ, ಕುಮಾರನೋ, ಹಿಂದೂನೋ, ಮುಸ್ಲಿಮೋ, ಸ್ತ್ರೀನೋ, ಪುರುಷನೋ, ಯಾವ ದೇಶ, ಯಾವ ಭಾಷೆ, ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಅವರಿಗೆ ತಕ್ಕ ಹಾಗೆ ಜ್ಞಾನವನ್ನ ತಿಳಿಸುವಂತ ಪ್ರಯತ್ನವನ್ನ ನೀವು ಮಾಡ್ತೀರಿ. ಅವರ ಏರಿಯಾಗೆ ಸಂಬಂಧಪಟ್ಟಂತದೇ ಉದಾಹರಣೆಗಳನ್ನ, ಕಥೆಗಳನ್ನ ಹೇಳುವುದರ ಮೂಲಕ. ನಾನೇನ್ ಮಾಡ್ತೇನೆ, ನನ್ನ ಎದುರುಗಡೆ ಒಂದು ಮೊಮ್ಮಗು ಬಂದಿದ್ದೀನಿ, ನಾನು ದಾದಿ, ಅವರಿಗೆ ಪ್ರೀತಿ ಕೊಡ್ಬೇಕು, ಅದನ್ನ ಎದುರುಗಡೆಗೆ ಇಟ್ಬಿಟ್ಟು ನಾನೇನ್ ಮಾಡ್ತೇನೆ, ಅವರಿಗೆ ತಿಳಿಸ್ತೇನೆ. ಅವಾಗ ಅವರಿಗೆ ದಾದಿ ಪ್ರೀತಿ ಮಾತ್ರ ಅರ್ಥ ಆಗ್ತದೆ. ದಾದಿ ದಾದಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ಅವರು ನಾನು ಏನ್ ಜ್ಞಾನ ಹೇಳಿದ್ದೇನೆ ಅವರಿಗೆ ಅದನ್ನ ಕ್ಯಾಚ್ ಮಾಡೋದಿಲ್ಲ, ಅದರ ಕಡೆ ಗಮನ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಹೊಟ್ಟಿನಲ್ಲಿರುವಂತ 50 ವೆರೈಟಿ ಊಟದಕ್ಕಿಂತ ತಾಯಿಯ ಮುಗ್ಧ ಮನಸ್ಸಿನ ಒಣ ರೊಟ್ಟಿ ಇರ್ಲಿ, ಒಣಗಿರುವಂತ ಮುದ್ದೆ ಇರ್ಲಿ, ಅದು ಖುಷಿಯನ್ನ ಕೊಡ್ತದೆ. ಅದರ ವಾಸ್ತವಿಕ ಸತ್ಯ ಏನು ಅಂತಂದ್ರೆ, ಈಗಿನ ಜನರೇಷನ್ ಆತ್ಮಗಳಿಗೆ ಆ ನಿರಾಕಾರವಾದಂತ ಪ್ರೀತಿ ಅಂತಂದ್ರೆ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ, ಅದ ಕಡೆ ಗಮನ ಕೊಡ್ತಾ ಇಲ್ಲ. ಮನುಷ್ಯರ ಪ್ರೀತಿ ಅರ್ಥ ಆಗದಿದ್ದವರಿಗೆ ಪರಮಾತ್ಮನ ಪ್ರೀತಿ ಎಲ್ಲಿಂದ ಅರ್ಥ ಆಗ್ತದೆ ಆತ್ಮೀಯರೇ, ಹೇಳಿ ನೋಡೋಣ. ನಾವು ಕೊಡುವಂಥವರಾದ್ರೆ ಮಾತ್ರ ನಾವು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ನಮಗೆಲ್ಲ ಆ ಒಂದು ಆತ್ಮೀಯತೆ ಹೇಳುವಂಥದ್ದು ನಮ್ಮ ತಾಯಿ ತಂದೆಗಳಿಂದ ನಾವೇನ್ ಮಾಡಿದೀವಿ, ಕೇಳಿದೀವಿ, ನಮ್ಮನ್ನು ತುಂಬಿಸಿದ್ದಾರೆ. ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಏನ್ ತುಂಬಿಸ್ತಾ ಇದ್ದೀವಿ? 95 ಮಾರ್ಕ್ಸು, 96 ಮಾರ್ಕ್ಸು, 98 ತಗೊಳ್ಬೇಕು, US ತಗೊಳ್ಬೇಕು, 2 ಲಕ್ಷ ಸಂಬಳ, ಕಾರ್ ತಗೊಳ್ಬೇಕು, ಬಿಲ್ಡಿಂಗ್ ತಗೊಳ್ಬೇಕು, ಅಂದ್ರೆ ಎಲ್ಲ ಸ್ಥೂಲವಾಗಿರೋದನ್ನ ತುಂಬಿಸಿ 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 ಅವ್ರ ಅದ್ರ ಹಿಂದ್ಗಡೆನೇ ನೋಡು, ಪಕ್ಕದ ಮನೆ ನೋಡು, ಅಷ್ಟು ಮಾರ್ಕ್ಸ್ ತಗೊಳ್ತಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಹೋಗಿದ್ದಾರೆ, ಹಂಗ್ ಮಾಡು ಹಿಂಗ್ ಮಾಡಿ ಸ್ಥೂಲವಾಗಿ ಕಣ್ಣಿಗೆ ಕಾಣುವಂತಹ ಒಂದು ಗುರಿ ಉದ್ದೇಶವನ್ನೇ ಅವರಿಗೆ ಕೊಡ್ತಾ ಇದ್ದೀವಿ ಆತ್ಮೀಯರೇ. ಆ ಕಾರಣದಿಂದ ನಮ್ಮ ಮಕ್ಕಳು ಸ್ಥೂಲವಾಗಿ ಶ್ರೀಮಂತರಾಗ್ತಾ ಇದ್ದಾರೆ ಹೊರತು ಆತ್ಮಿಕವಾಗಿ ವೀಕ್ ಆಗ್ತಾ ಇದ್ದಾರೆ. ಏನಾಯ್ತು, ಏನಾಗ್ತಾ ಇದೆ ಅದರ ಬಗ್ಗೆ ನಾವು ಚಿಂತನೆ ಮಾಡೋದು ಬೇಡ, ಏನು ಮಾಡಬೇಕು ಅದರ ಬಗ್ಗೆ ಚಿಂತನೆಯನ್ನ ಮಾಡೋಣ. ಸರಿ, ಹಾಗಿದ್ರೆ ಜ್ಞಾನವನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ, ಯಾವ ರೀತಿಯಲ್ಲಿ ಹೇಳಬೇಕು? ज्ञान सुनाना यह विशाल दिमाग की बात है, व वर्णन के अभ्यास की बात है. ಜ್ಞಾನವನ್ನ ಹೇಳಲಿಕ್ಕೆ ವಿಶಾಲವಾದಂತ ಬುದ್ಧಿ ಬೇಕಂತೆ, ಮತ್ತು ವರ್ಣನೆ ಮಾಡುವಂತ ಒಂದು ಅಭ್ಯಾಸ ಬೇಕು. ವಿಶಾಲ ದಿಮಾಗ್ ಅಂತಂದ್ರೆ ಅಲ್ಲಿ ಜ್ಞಾನದಲ್ಲಿ ಬುದ್ಧಿಯನ್ನು ಹೆಚ್ಚಿಗೆ ವಿನಿಯೋಗವನ್ನು ಮಾಡ್ಬೇಕಾಗ್ತದೆ.
ಇದನ್ನು ಹೇಗೆ ತಿಳಿಸೋದು, ಇದು ಹೀಗೆ ತಿಳಿಸಿದ್ರೆ ಹೇಗಿರ್ತದೆ, ಈ ಉದಾಹರಣೆ ಕೊಟ್ಟು ಹೇಗಿರ್ತದೆ, ಈ ಉದಾಹರಣೆ ಈ ವಿಷಯಕ್ಕೆ ಹೇಗೆ ಕಂಪ್ಯಾರಿಸನ್ ಮಾಡಬೇಕು, ಈ ಕಥೆಯನ್ನು ಹೇಗೆ ಹೇಳಬೇಕು, ಇಲ್ಲಿ ನಮ್ಮ ವೈಯಕ್ತಿಕ ಅನುಭವಗಳನ್ನು ಹೇಗೆ ತಿಳಿಸ್ಬೇಕು, ಹೀಗೆ ಇಲ್ಲಿ ಬುದ್ಧಿಗೆ ಕೆಲಸವನ್ನ ಮಾಡ್ತದಂತೆ. ಮತ್ತು ವರ್ಣನೆ ಮಾಡಿ 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 ನಿಮ್ಮಲ್ಲಿ ಏನಿರಬೇಕು, ನಿರಂತರವಾದಂತ ಒಂದು ಅಭ್ಯಾಸ ಇರಬೇಕು. ಇಲ್ಲಾಂದ್ರೆ ಏನಾಗ್ತದೆ, ನಾವು ಯಾವುದೋ ವಿಷಯದ ಬಗ್ಗೆ ಮಾತಾಡ್ತಿರ್ತೀವಿ, ಯಾವುದೋ ಉದಾಹರಣೆಯನ್ನು ಕೊಡ್ತಾ ಇರ್ತೀವಿ. ನೀವು ಮಾತಾಡುವಂತ ವಿಷಯಕ್ಕೂ ನೀವು ಹೇಳುವಂತ ಉದಾಹರಣೆಗೂ ಯಾವುದೇ ರೀತಿ ಸಂಬಂಧ ಇರೋದೇ ಇಲ್ಲ. ಎಲ್ಲ ಹೇಳಿ ಆದ್ಮೇಲೆ ಮುಖ್ಯವಾದ ವಿಷಯಕ್ಕೆ ಏನ್ ಮಾಡೋದಿಲ್ಲ, ನೀವು ಜೋಡಣೆಯನ್ನ ಮಾಡೋದಿಲ್ಲ. ಹಾಗೆ ಆರಂಭದಲ್ಲಿ ಹೋದಾಗ ನಮಗೆ ಉಷಾ ಬೆಹನ್ ಅವರ ಕ್ಲಾಸು ಇವೆಲ್ಲ ಏನಾಗ್ತಿತ್ತು, ಇಷ್ಟ ಆಗ್ತಿತ್ತು. ಯಾಕಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ ಅಂತ. ರಾಮಾಯಣ ಮಹಾಭಾರತದ ಉದಾಹರಣೆಗಳನ್ನು ಹೇಗೆ ವರ್ತಮಾನ ಸಮಯದ ಈಶ್ವರ ಜ್ಞಾನ ಜೊತೆಗೆ ಕಂಪ್ಯಾರಿಸನ್ ಮಾಡ್ಬಿಟ್ಟು ಹೇಳ್ತಾರೆ, ವಿಶೇಷವಾದ ಶಕ್ತಿ ಇದೆ ಅಂತ ನಮ್ಗೇನಾಗ್ತಿತ್ತು, ಇಷ್ಟವಾಗ್ತಾ ಇತ್ತು. ಇವತ್ತು ಇಷ್ಟ ಆಗಲ್ಲ ಅಂತಲ್ಲ, ಆಗತ್ತೆ. ಆದರೆ ವರ್ತಮಾನ ಸಮಯವನ್ನು ನನ್ನ ವೈಯಕ್ತಿಕ ಅನುಭವ ನಾನು ಹೇಳ್ತಾ ಇರೋದು, ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ. ನನಗೆ ಇವತ್ತು ಇಷ್ಟ ಆಗೋದು ಭಗವಂತನ ಭಾವನೆ, ಹೃದಯಪೂರ್ವಕವಾದಂತ ಮುರಳಿ. ಯಾಕೇಳಿ, ಅದರಲ್ಲಿ ಶಬ್ದದ ಜೊತೆಗೆ ಪ್ರೀತಿ ಇದೆ ಆತ್ಮೀಯರೇ. ಮನುಷ್ಯಾತ್ಮರಲ್ಲಿ ಏನಿದೆ, ಪ್ರೀತಿ ಇದೆ, ಇಲ್ಲ ಅಂತಲ್ಲ. ಸೇವೆ ಮಾಡುವಂತ ಮನೋಭಾವನೂ ಇದೆ, ಅದರ ಜೊತೆಗೆ ಅವರ ವೈಯಕ್ತಿಕವಾದಂತ ಬುದ್ಧಿ ಇದೆ. ಭಗವಂತನ ಮಹಾವಾಕ್ಯದಲ್ಲಿ ಶಬ್ದಕ್ಕಿಂತ ಭಾವ, ಪ್ರೀತಿ, ಭಾವನೆಗಳು, ಸ್ನೇಹ, ಆತ್ಮೀಯತೆ, ನನ್ನತನ, ಅನುಭವ, ಬದಲಾವಣೆಯ ಒಂದು ಮನೋಭಾವ ಇರ್ತದೆ. ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಬಾಬಾ ಬಂದಾಗ ಅವರ ಮಾತನ್ನ ನೋಡಿ, ಮೀಠೆ ಬಚ್ಚೆ, ಎಷ್ಟು ಮಧುರವಾಗಿರ್ತದೆ ಶಬ್ದ. ಆ ಶಬ್ದನೇ ನಮಗೇನು ಕೊಡ್ತದೆ, ಖುಷಿಯನ್ನ ಕೊಡುತ್ತದೆ. ಹಾಗೆಯೇ ನಿಮ್ಮ ಮಾತಿನಲ್ಲಿ, ಜ್ಞಾನದಲ್ಲಿ ವರ್ಣನೆ ಮತ್ತು ಬುದ್ಧಿಯಕ್ಕಿಂತ ಆ ಪ್ರೀತಿ ಬರಲಿ, ಆತ್ಮಿಕ ಪ್ರೀತಿ ಬರಲಿ, ಆ ಅನುಭವ ಇರಲಿ. ಆವಾಗ ಜ್ಞಾನ ಏನಾಗ್ತದೆ, ಅವರ ಹೃದಯವನ್ನ ತಲುಪತ್ತೆ. ಆದ್ಮೇಲೆ ಅರ್ಥ ಮಾಡ್ಕೊಳ್ಳಿ, ಜ್ಞಾನ ಹೇಳುವುದು ಅಂತಂದ್ರೆ ಬರೀ ಶರೀರದ ಮುಖದಿಂದ ಹೇಳುವಂತ, ತಿಳಿಸುವಂತ ಶಬ್ದಗಳು ಮಾತ್ರ ಅಲ್ಲ. ಮನಸ್ಸಿನ ಮುಖದಿಂದ ಪರಮಾತ್ಮನ ಶಕ್ತಿಯನ್ನ, ಆತ್ಮಿಕ ಶಕ್ತಿಯನ್ನ ಕೊಡೋದು ಕೂಡ ಜ್ಞಾನನೇ. ಇನ್ನು ರಾಜಯೋಗವನ್ನ ಮಾಡಿ ನೀವೇನು ವಿಶ್ವಕ್ಕೆ ಪ್ರಸರಣ ಮಾಡ್ತೀರಿ, ಅದನ್ನು ಕೂಡ ಜ್ಞಾನನೇ. ಆದ ಆ ಜ್ಞಾನದಲ್ಲಿ ಅಹಂಭಾವ ಬೇಡ. ಯಾವುದದು ಅಹಂಭಾವ? ಯಾವುದೊಂದು ಬುದ್ಧಿ, ನಾನು ವಿಶ್ವ ಕಲ್ಯಾಣಕಾರಿ, ನನಗೆ ಪೋಸ್ಟ್ ಕೊಟ್ಟಿದ್ದೇನೆ, ನಾನು ಬಾಬನ ಹತ್ರ ತಗೊಳ್ತಾ ಇದ್ದೇನೆ, ನಾನು ಗ್ಲೋಬಿ ಕೊಡ್ತಾ ಇದ್ದೇನೆ, ವಿಶ್ವ ಕೊಡ್ತಾ ಇದ್ದೇನೆ, ಇದು ಅಹಂಭಾವ. ವಾಸ್ತವಿಕ ಸ್ಥಿತಿ ಏನು? ಬಾಬಾ ನನ್ನನ್ನು ಸಾಧನವಾಗಿ ಉಪಯೋಗ ಮಾಡ್ಕೊಂಡಿದೆಯಲ್ಲ, ಥ್ಯಾಂಕ್ ಯು. ನನ್ನ ಮನಸ್ಸು ನಿನಗೆ ಕೊಟ್ಟಿದ್ದೇನೆ, ನಿನಗೆಲ್ಲರಿಗೂ ಕೊಡು. ನಾನಿಲ್ಲ ಅಲ್ಲಿ, ನಾನಿಲ್ಲ. ಯಾರಿಗೆ ಕೊಡ್ತಿದ್ದಾರೆ? ನಾನಿಲ್ಲ ಅಲ್ಲಿ. ನಾನೆಲ್ಲಿದ್ದೇನೆ? ಭಗವಂತನ ಕೈಯಲ್ಲಿ ಮಾತ್ರ ಇದ್ದೇನೆ. ಸಾಧನವನ್ನು ಅವನಿಗೆ ಬಿಟ್ಬಿಟ್ಟಿದ್ದೇನೆ ಹೊರತು, ಆತ್ಮೀಯರೇ, ವಿಶ್ವ ಕಲ್ಯಾಣಕಾರಿ ಭಗವಂತ, ನಾನಲ್ಲ. ಭಗವಂತನ ಜ್ಞಾನವನ್ನು ಕೇಳಲಿಕ್ಕೆ ಬಂದಿದ್ದೀರಿ ನೀವು, ಭಗವಂತನ ಶಕ್ತಿಯನ್ನು ಅರ್ಪಣೆ ಮಾಡ್ಲಿಕ್ಕೆ ಬಂದಿದ್ದೀರಿ, ನನ್ನನ್ನು ನೋಡ್ಲಿಕ್ಕೆ ಬಂದಿಲ್ಲ ನೀವು. ಅಂದಮೇಲೆ ನನ್ನ ಮನೆಯಲ್ಲಿ ಭಗವಂತನ ಕುಳಿಸಿದಾಗ ಯಾರನ್ನು ಮಾತಾಡ್ಲಿಕ್ಕೆ ಬಂದಿದ್ದಾರೋ ಅವರನ್ನ ಎದಗಡೆಗಿಡುವಂಥದ್ದು ನನ್ನ ಧರ್ಮ. ಅದನ್ನು ಬಿಟ್ಟು ಭಗವಂತನ ಮಾತಾಡ್ಲಿಕ್ಕೆ ಬಂದವ್ರಿಗೆ ನಾನು ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಅವ್ರು ಬರ್ತಾರಾ ಹೇಳಿ? ನಿಮ್ಮ ತಂದೆ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದಾರೆ, ತಂದೆ ಹತ್ರ ಕೆಲಸ ಇದೆ, ನೀವು ಕೂತ್ಕೊಂಡ್ಬಿಟ್ಟು ಪಟ್ಟಂಗ ಹೊಡಿತಾ ಕೂತ್ಕೊಂಡಿದ್ರೆ ಅವ್ರೇನು ಮಾಡ್ತಾರೆ? ನೆಕ್ಸ್ಟ್ ಟೈಮ್ ಬರೋದಿಲ್ಲ ನಿಮ್ಮ ಹತ್ರ ಅವರು. ಅದಕ್ಕಾಗಿ ಈಶ್ವರೀಯ ಕಾರ್ಯ ಅಂದ್ರೆ ಭಗವಂತನ ಕಾರ್ಯ. ಭಗವಂತನನ್ನ ಎದುರುಗಡೆಗಿಡಿ, ಭಗವಂತನ ಜೊತೆಗೆ ಅವ್ರಿಗೇನ್ ಮಾಡಿ, ಸಂಭಾಷಣೆಯನ್ನ ಮಾಡಿಸಿ. ನೀವು ಒಳಗಡೆಗಿದ್ದಿ, ಅಥವಾ ಅವರಿಬ್ಬರು ಮಾತಾಡಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ನೀವು ಕೂಡ ಕೇಳುವಂಥವರಾಗಿ, ಮಾಡುವಂಥವರಾಗಬೇಡಿ. ಅದಕ್ಕಾಗಿ ಭಗವಂತನಿಗೆ ಎದುರುಗಡೆಗೆ ನೀವು ಇಟ್ಟಾಗ ಆತ್ಮೀಯರೇ, ನೀವು ಹೆಚ್ಚಿಗೆ ಬುದ್ಧಿಯನ್ನ ಉಪಯೋಗ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಆ ಬುದ್ಧಿಯನ್ನೂ ಕೂಡ ಅವನೇ ಉಪಯೋಗ ಮಾಡ್ತಾನೆ. ಒಂದು ಮಾತನ್ನು ನೀವು ಚೆಕ್ ಮಾಡಿಕೊಡಿ,
ಭಗವಂತ ಹೇಳುವಂತ ಜ್ಞಾನ ನಿಮ್ಗೆ ಅರ್ಥ ಆಗ್ತದೋ, ಭಗವಂತನ ಯೋಗದ ಶಕ್ತಿ ಅರ್ಥ ಆಗ್ತದೋ. ಅವ್ಯಕ್ತ ಮುರಳಿ ನುಡಿಸ್ಬೇಕಾದ್ರೆ ನಿಧಾನಕ್ಕೆ ಮುರಳಿ ನುಡಿಸ್ತಾ ಇರ್ತಾರೆ. ಯಾಕೆ? ಮಕ್ಕಳು ಆ ಸ್ವರೂಪದಲ್ಲಿ ಇರ್ಲಿ ಅಂತ. ನನಗೆ ಕೆಲವೊಂದ್ಸಲ ನಿಜವಾಗ್ಲೂ ಆಂತರಿಕವಾಗಿ ಅಳು ಬರುತ್ತೆ ಮಕ್ಕಳನ್ನ ನೋಡಿ. ಯಾಕೆ ಅಳು ಬರುತ್ತದೆ? ಸೇವಾ ಕೇಂದ್ರದಲ್ಲಿ ನಾನು ನೋಡ್ತೇನೆ, ಬಾಬನ ಮಿಲ್ನಕ್ಕಂತ ಹೋಗಿ ಕೂತ್ಕೊಂಡಿರ್ತಾರೆ. ಈಗಂತೂ ಬಾಬನಿಗೆ ಮಕ್ಕಳ ಕಷ್ಟವನ್ನು ನೋಡ್ಲಿಕ್ಕೆ ಆಗದೆ ಬಾಬಾ ಬರೀ 6:30 8 ಗಂಟೆ, ಬರೀ 1.5 ಗಂಟೆ ಮಿಲ್ನ ಇಟ್ಟಿರ್ತಾರೆ. 6:30 8 ಅಷ್ಟೇ, ಕಷ್ಟ ಬೇಡ ಮಕ್ಕಳಿಗೆ ಅಂತ. ಅದರಲ್ಲೂ ಕೂಡ 6:30 ಬಾಬಾ ಬಂದ ತಕ್ಷಣ 7 ಗಂಟೆಯಿಂದ ಸ್ಟಾರ್ಟ್ ಮನೆಗೆ ಹೋಗ್ಲಿಕ್ಕೆ. ಆ ಕಡೆ ನೋಡೋದು, ಈ ಕಡೆ ನೋಡೋದು, ಹಾಗೆ ಮಾಡೋದು, ಇದು ಮಾಡೋದು. 1.5 ಗಂಟೆನೂ ಕೂಡ ಒಂದು 15 ದಿನಗಳಲ್ಲಿ ಬಾಬನ ಎದುರುಗಡೆ ಕೂತ್ಕೊಂಡು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಮ್ಮಷ್ಟು ಕೃತಜ್ಞರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. 1.5 ಗಂಟೆ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದೇ ನಮ್ಮ ಹತ್ರ 4 ಗಂಟೆ ಕ್ರಿಕೆಟ್ ನೋಡ್ಲಿಕ್ಕೆ ಟೈಮ್ ಇದೆ, 3 ಗಂಟೆ ಫಿಲ್ಮ್ ನೋಡ್ಲಿಕ್ಕೆ ಟೈಮ್ ಇದೆ, 4 ಗಂಟೆ ಸೀರಿಯಲ್ ನೋಡ್ಲಿಕ್ಕೆ ಟೈಮ್ ಇದೆ, ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ಲಿಕ್ಕೆ ಸಮಯ ಇದೆ. ಹಾಗೆ ನಾವು ಎಷ್ಟರ ಮಟ್ಟಿಗೆ ಆ ಒಂದು ಭಗವಂತನ ಪ್ರೀತಿಗೆ, ಸ್ನೇಹಕ್ಕೆ ನಮ್ಮ ಎದುರುಗಡೆಗೆ ಬಂದಿದ್ದಾರೆ. ಇಲ್ಲ ಅನ್ನೋದು ರೆಕಾರ್ಡೆಡ್ ಅಲ್ವಾ? ಸಾರಿ, ಆ ಭಾವನೆಯಲ್ಲಿ ಕೂತ್ಕೊಂಡ್ರೆ ರೆಕಾರ್ಡೆಡ್. ಅದನ್ನೇ ಸ್ವತಃ ಭಗವಂತ ಬಂದಿದ್ದಾರೆ ಅಂತ ತಿಳ್ಕೊಂಡ್ರೆ ಭಗವಂತ ಬಂದಿರ್ತಾರೆ. ಆ ಪ್ರೀತಿ ಸ್ನೇಹ ಒಂದ್ಸಲ ಆ ಒಂದು ಆಂತರಿಕವಾದಂತ ಹೃದಯದ ಪ್ರೀತಿಯಲ್ಲಿ ನೀವು ಒಳಗೋಗಿದ್ದಿದ್ರೆ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ನಿಮ್ಗೆ ಏನಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಯಾರೇನು ಹೇಳಿದ್ರು ಕೂಡ 1.5 ಗಂಟೆ ನಂತರದಲ್ಲೇ ಹೊರಗಡೆ ಬರೋಣ ಅಂತ ಅನ್ಸುತ್ತೆ. ಅದು ಅನುಭವಿಸ್ಬೇಕು. ಯಾವ್ದನ್ನ? ಶಬ್ದವನ್ನಲ್ಲ. ನಾವು ಆ ಶಬ್ದಗಳನ್ನ ಪುಸ್ತಕದಲ್ಲಿ ಬರೆಯುವಂತ ಪ್ರಯತ್ನವನ್ನ ಮಾಡ್ತೀವಿ ಆತ್ಮೀಯರೇ. ನಿಮ್ಮ ಗಮನ ಶಬ್ದದ ಕಡೆಗೆ ಹೋಗ್ತದೆ, ಬರೆಯೋದ ಕಡೆಗೆ ಹೋಗ್ತದೆ. ಯಾಕೆ? ಮರುದಿನ ಸಿಗ್ತದಲ್ಲ ನಿಮ್ಗೆ ಮುರಳಿ, ಹಿಂದಿಯಲ್ಲಿ ಸಿಗ್ತದೆ, ಕನ್ನಡದಲ್ಲಿ ಸಿಗ್ತದೆ, ಆವಾಗ ಬೇಕಾದಷ್ಟು ರೆಡಿಮೇಡ್ ಸಿಗತ್ತಲ್ಲ ನಿಮ್ಗೆ. ಆ ಸಮಯದಲ್ಲಿ ಕೇವಲ ಆ ಭಾವನೆಗಳನ್ನ, ಆ ಪ್ರೀತಿಯನ್ನ, ಆ ಸ್ನೇಹವನ್ನ, ಓಕೆ, ಕೆಲವೊಂದ್ಸಲ ಭಗವಂತ ಉಚ್ಚಾರ ಮಾಡಿರುವಂತ ಶಬ್ದನು ಸ್ಪಷ್ಟವಾಗಿ ನಿಮ್ಗೆ ಕೇಳಲಿಲ್ಲ, ಏನ್ ತೊಂದರೆ ಇಲ್ಲ. ಆ 1.5 ಗಂಟೆ ಇರೋದೇನೆ ಆ ಕಣ್ಣಿನಿಂದ ಹೊರಸೂಸುವಂತ ಆ ಪ್ರೀತಿಯನ್ನ, ಶಬ್ದದಿಂದ ಬರುವಂತ ಆ ಒಂದು ಸ್ನೇಹವನ್ನ, ನನ್ನತನವನ್ನ ಕೊಡಲಿಕ್ಕೆ ಇರುವಂತಹ ಒಂದು ಸಮಯ ಆತ್ಮೀಯರೇ. ಇದನ್ನ ನಾವು ಅನುಭವಿಸ್ತಾ ಇದ್ದೀವ? ಕಳಕಳಿಯಿಂದ ಬಾಬಾ ನಮ್ಮ ಎದುರುಗಡೆಗೆ ಹೇಳ್ತಾ ಇದ್ದಾರೆ, ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಎಲ್ಲ ಜೀವನದ ಒಂದು ಸಮಯವನ್ನ ನೀವೇನ್ ಮಾಡ್ಕೊಳ್ಬೇಕು? ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಜ್ಞಾನವನ್ನು ನೀವು ಯಾವ ರೀತಿ ಹೇಳ್ತಾ ಇದ್ದೀರಾ. तो दिल और दिमाग दोनों में अंतर है. ಹೃದಯಪೂರ್ವಕವಾಗಿ ಜ್ಞಾನ ಹೇಳೋದಕ್ಕೂ ಬುದ್ಧಿಯ ಆಧಾರದಲ್ಲಿ ಜ್ಞಾನ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಬುದ್ಧಿಯ ಆಧಾರದಲ್ಲಿ ಜ್ಞಾನ ಹೇಳಿದಾಗ ನೀವು ಪ್ರೂಫ್ ಮಾಡ್ಲಿಕ್ಕೆ ಹೋಗ್ತೀರಿ, ನಿಮ್ಮ ವಾಯ್ಸ್ ಜೋರಾಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ, ಪ್ರೂವ್ ಮಾಡ್ತೀರಿ ಎಸ್ ಅಂತ. ಹೃದಯಪೂರ್ವಕವಾಗಿ ಹೇಳಿದ್ರೆ ಮಧುರ, ಸ್ಮೂತ್ ಆಗಿರ್ತದೆ, ಮಧುರತೆ ಬರ್ತಾ ಹೋಗ್ತದೆ. ಓಕೆ, ಅದಕ್ಕಾಗಿ ಹೃದಯಪೂರ್ವಕವಾಗಿ ಹೇಳುವಂತ ಜ್ಞಾನಕ್ಕೂ ಬುದ್ಧಿಯಿಂದ ಹೇಳುವಂತ, ಬುದ್ಧಿಯಿಂದ ಏನಾಗ್ತದೆ? ಸಾಕ್ಷಿ, ಪುರಾವೆಗಳು, ಉದಾಹರಣೆಗಳನ್ನ ಕೊಡ್ತಾ ಏನು ಮಾಡುವಂಥದ್ದು, ಅದನ್ನ ಇದು ಈ ರೀತಿ ಅಂತ ಬಿಟ್ಟದನ್ನ ಕಂಪ್ಯಾರಿಸನ್ ಮಾಡುವಂಥದ್ದು. ಅದು ಮಾಡಬಾರದು ಅಂತ ಬಾಬಾ ಹೇಳ್ತಾ ಇಲ್ಲ, ಮಾಡಿ. ಅದರ ಜೊತೆಗೆ ಪ್ರೀತಿ ಸ್ನೇಹನೂ ಇರ್ಲಿ. ತಾಯಿ ಊಟಕ್ಕೆ ತಗೊಂಡು ಬಂದಾಗ ಮಗು ಏನ್ ಮಾಡುತ್ತೆ? ಅಂತ ಓಪನ್ ಮಾಡ್ತದೆ ಬಾಯನ್ನ, ಪರ್ಮಿಷನ್ ಗ್ರಾಂಟೆಡ್. ಅದೇ ಹೋಟೆಲಿಗೆ ಹೋದಾಗ ಹೋಟೆಲ್ ಸ್ಪೂನ್ ಕೊಟ್ಟಿಲ್ಲ, ಸ್ಪೂನ್ ಕೊಡಿ ಅಂತ ಕೇಳಿ ಸ್ಪೂನ್ ತಗೊಂಡು ಫಸ್ಟ್ ಟೇಸ್ಟ್ ನೋಡ್ತದೆ, ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆಯಾ ಅಂತ. ತಾಯಿ ಮೇಲಿರುವಂತಹ ಒಂದು ಅತೀವವಾದಂತಹ ಒಂದು ನಂಬಿಕೆ, ಪ್ರೀತಿ, ಅದು ಕೆಲಸ ಮಾಡುತ್ತೆ. ಹಾಗಿದ್ರೆ ಭಗವಂತ ನಿಮ್ಮ ತಾಯಿ ಅಲ್ವಾ? ಸತ್ಯವಾದ ತಾಯಿ ಅಲ್ವಾ? ಆ ತಾಯಿ ಮಗುಗೆ ಏನೂ ಕೊಡ್ಬೇಕಾಗಿದ್ದಿದ್ರೆ ಬಿಸಿ ಇದೆಯಾ, ಉಪ್ಪಿದ್ಯಾ, ಹುಳು ಇದೆಯಾ ಅಂತ ನೋಡ್ಬಿಟ್ಟು ತಾನೇ ಕೊಡ್ತಾರೆ. ಇಷ್ಟು ಒಂದು ಮಗುವಿನ ಬಗ್ಗೆ ಒಂದು ಕಳಕಳಿ ಇರ್ತದೆ. ಬರೀ ಶಬ್ದದಿಂದ ಮಾತ್ರ ಭಗವಂತನ ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ನನಗೆ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಬರೀ ವೈಯಕ್ತಿಕ ವಿಷಯದಲ್ಲಿ ಮಾತ್ರ ದಯವಿಟ್ಟು ಆತ್ಮೀಯರೇ ಬಾಬಾ 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 ಅಂತ ಹೇಳುವಂತ ಸಮಯ ಮುಗಿತು. ಅದರಲ್ಲೇ ಮುಳುಗಿದ್ದಿದ್ರೆ ವೈಯಕ್ತಿಕವಾಗಿ ನಿಮಗೆ
ಅತೀವವಾದಂತ ಅತೀಂದ್ರಿಯ ಸುಖದ ಅನುಭವ ನಿಮ್ಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಇವತ್ತು ಪರ ಉಪಕಾರಿ ಮಕ್ಕಳನ್ನ ನೋಡ್ತಾ ಇದ್ದೇನೆ. ಕ್ವಾಲಿಫಿಕೇಶನ್ಸ್ ಏನು? ಬಾಬಾ ಮೊದಲು ಜ್ಞಾನದಲ್ಲಿ ಹೇಳ್ತಿದ್ದಾರೆ, ಜ್ಞಾನದ ಮೂಲಕ ನೀವು ಸೇವೆ ಮಾಡಬೇಕು, ಬೇರೆಯವ್ರಿಗೆ ಉಪಕಾರ ಮಾಡಬೇಕು ಅಂತಂದ್ರೆ ಹೇಗಿರಬೇಕು ಆ ಹೇಳುವಂತ ಜ್ಞಾನ? ಅನುಭವದ ಜ್ಞಾನ, ಭಗವಂತನ ಒಂದು ಶಕ್ತಿಯ ಅನುಭವ ಅವ್ರಿಗೆ ಆಗ್ಬೇಕು, ಪ್ರೀತಿ ಅನುಭವ ಆಗ್ಬೇಕು. ಸತ್ಯ ಜ್ಞಾನ ಏನು ಗೊತ್ತಾ? ಅವರಿಗೆ ಕಣ್ಣೀರು ಬರೋ ಮೊದಲು ನಿಮ್ಗೆ ಕಣ್ಣೀರು ಬರ್ಬೇಕು, ಆನಂದ ಬಾಷ್ಪ ಬರೋದು. ಬಾಬಾ ಯಾಕೆ ಮಗು ಅಂದ್ರೆ ಇಷ್ಟು ಚೆನ್ನಾಗಿ ಜ್ಞಾನ ಹೇಳಿಸ್ತೇವೆ, ನೀವು ಅನುಭವಿಸ್ಬೇಕು. ಅವ್ರಿಗೆ ಕಣ್ಣೀರು ಬರೋದು ಆಮೇಲೆ, ಆನಂದ ಬಾಷ್ಪ ಬರ್ಬೇಕು, ಖುಷಿ ಬರ್ಬೇಕು, ನೀವು ಅನುಭವಿಸ್ಬೇಕು. ಅದು ನಿಜವಾದಂತ ಹೃದಯಪೂರ್ವಕವಾದಂತ ಒಂದು ಏನು ಜ್ಞಾನ. ಬಾಬ್ ದಾದಾ ಕಾ ಟೈಟಲ್ ದಿಲ್ವಾಲಾ ಹೈ ದಿಲಾರಾಮ್ ಹೈ. ಬಾಬ್ದನಿಗೆ ಏನ್ ಹೇಳ್ತಾರೆ? ದಿಲ್ವಾಲ, ಹೃದಯವಂತ ತಂದೆ ಹೇಳ್ತಾರೆ, ಹೃದಯ ರಾಮ ಅಂತ ಹೇಳ್ತಾರೆ. ಓಕೆನಾ? ದಿಮಾಗ್ ದಿಲ್ ಸೆ ಸ್ಥೂಲ ಹೈ, ದಿಲ್ ಸೂಕ್ಷ್ಮ ಹೈ. ಬುದ್ಧಿ ಸ್ವಲ್ಪ ಸ್ಥೂಲ, ಹೃದಯ ಸೂಕ್ಷ್ಮ ಅಂತ ಹೇಳ್ತಾರೆ. ಸ್ಥೂಲ ಅಂತಂದ್ರೆ ಏನು? ಸ್ಥೂಲ ರೂಪದಲ್ಲಿ ಸಾಕ್ಷಿ ಪುರಾವೆಗಳ ಮೂಲಕ ಭಗವಂತ ಜ್ಞಾನವನ್ನು ಸ್ಪಷ್ಟ ಮಾಡುವಂಥದ್ದು. ಬುದ್ಧಿಯನ್ನು ಕಣ್ಣಿಗೆ ಕಾಣುತ್ತೆ ಅಂತ ಬಿಟ್ಟಲ್ಲ, ಸ್ವಲ್ಪ ಸ್ಥೂಲ ವಿಷಯಗಳನ್ನು ಉದಾಹರಣೆ ಇಟ್ಕೊಂಡು ಪ್ರೂವ್ ಮಾಡುವಂಥದ್ದು. ಹೃದಯ ಹೇಳುದು ತುಂಬಾ ಸೂಕ್ಷ್ಮ ಅಂತ ಹೇಳ್ತಾರೆ, ಅಲ್ಲಿ ಭಾವನೆಗಳಿರ್ತವೆ ಅಷ್ಟೇನೆ. ಬೋಲ್ ಚಾಲ್ ಮೇ ಬಿ ಸದೈವ್ ಯಹ कहते हो कि सच्चे दिल से कहते हैं, सच्ची दिल से बाप को याद करो. ಯಾರಿಗಾದ್ರೂ ಹೇಳಬೇಕಾದ್ರೂ ಕೂಡ ನೀವೇನ್ ಹೇಳ್ತೀರಿ? ಸತ್ಯ ಹೃದಯದಿಂದ ನೆನಪು ಮಾಡಿ. ಸತ್ಯ ತಂದೆಯನ್ನು ಏನ್ ಮಾಡ್ಬೇಕಂತೆ? ಸತ್ಯ ಹೃದಯದಿಂದ. ಅಂದ್ರೆ ನಮ್ಮ ಹತ್ರ ಸುಳ್ಳು ಹೃದಯ ಇದೆ ಅಣ್ಣವ್ರೆ, ನಾವು ಸತ್ಯ ಹೃದಯದಿಂದನೇ ನೆನಪು ಮಾಡೋದು. ನಮ್ಮ ಹತ್ರ ಸುಳ್ಳು ಹೃದಯ ಏನು ಇಲ್ವೇ ಇಲ್ಲ. ನಾವು ಬಾಬನ್ ಮಗು ಆದ್ಮೇಲೆ ಎಲ್ಲ ಸತ್ಯನೇ. ಹೌದು, ಸತ್ಯನೇ. ಆದ್ರೆ ನೆನಪಿನಲ್ಲಿ ಎಷ್ಟು ಸತ್ಯ ಇದೆ? ಹಂಗಂದ್ರೆ ಸಿಂಪಲ್. ನಿಮ್ಮ ನೆನಪಿನಲ್ಲಿ ಇಚ್ಛೆಗಳು ಆತ್ಮಕ್ಕೆ ಸಂಬಂಧಪಟ್ಟಿದೆಯೋ ಶರೀರಕ್ಕೆ ಸಂಬಂಧಪಟ್ಟಿದೆಯೋ ಇಷ್ಟೇ ಚೆಕ್ ಮಾಡ್ಕೊಳ್ಳಿ ಸಾಕು. ಬಿಲ್ಡಿಂಗ್ ಸತ್ಯನೋ ಸುಳ್ಳು? ಸತ್ಯ ಯಾವುದು? ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಸತ್ಯ, ಶರೀರಕ್ಕೆ ಸಂಬಂಧಪಟ್ಟಿದ್ದು ಸುಳ್ಳು. ಶರೀರಧಾರಿಗಳ ಬಗ್ಗೆ ಗಮನವನ್ನ ಇಟ್ಟು, ಇಚ್ಛೆಯನ್ನಿಟ್ಟು, ಅದರ ಪ್ರತಿ ಬಾಬನಲ್ಲಿ ರಿಕ್ವೆಸ್ಟ್ ಲೆಟರ್ ಹಾಕ್ಬಿಟ್ಟು ಯೋಗ ಮಾಡ್ತೀರಿ ಅಂದರೆ ಅದು ಸತ್ಯ ಹೌದೋ ಅಲ್ವೋ ಅಂತ ನೀವೇ ನಿರ್ಣಯವನ್ನ ಮಾಡಿ. ಆತ್ಮೇಲೆ ನಾನು ಹೇಳ್ಬೇಕಂತ ಇಲ್ಲ, ನಿರ್ಧಾರ ನಿಮ್ಮದು. ಹಾಗೆ ನಮ್ಮ ರಾಜಯೋಗ ಯಾವ ಉದ್ದೇಶಕ್ಕೋಸ್ಕರ ಸೀಮಿತವಾಗಿದೆ? ಹಾಗಂತ ಶಾರೀರಿಕವಾಗಿ ನೀವು ಕೇಳಿದಾಗಲೂ ಕೂಡ ಬಾಬಾ ಆ ಇಚ್ಛೆಯನ್ನ ಪೂರ್ಣ ಮಾಡ್ತಾರೆ. ಅವರು ಸುಂದರವಾದ ಮಾತನ್ನು ಹೇಳ್ತಾರೆ, ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಇರುವಂತಹ ಭಕ್ತರಿಗೆ ನಾನು ಇಚ್ಛೆ ಪೂರ್ಣ ಮಾಡ್ಬೇಕಾದ್ರೆ ನಿಮ್ಮ ಇಚ್ಛೆ ಪೂರ್ಣ ಮಾಡೋದಿಲ್ವಾ? ಮಾಡ್ತೇನೆ, ಆಗತ್ತೆ. ಆ ಅನುಭವ ನಿಮ್ಮಲ್ಲೂ ಕೂಡ ಇದೆ, ಭಗವಂತ ಸಹಯೋಗ ಕೊಟ್ಟಿದ್ದಾರೆ ಅಂತ ಗೊತ್ತು ನಿಮಗೆ. ಆದರೆ ಏನಾದರೆ ವರ್ತಮಾನ ಸಮಯಕ್ಕೆ ತಕ್ಕ ಹಾಗೆ ಸರ್ವಶ್ರೇಷ್ಠ ಪುರುಷಾರ್ಥ ಮತ್ತು ಸರ್ವಶ್ರೇಷ್ಠ ಸುಖದ ವಿಧಾನ ಅದು ಅಲ್ಲ. ಯಾವ ಸ್ಪೀಡಲ್ಲಿ ಪ್ರಪಂಚ ವಿನಾಶದ ಕಡೆ ಹೋಗ್ತಾ ಇದೆ, ಯಾವ ಸ್ಪೀಡಲ್ಲಿ ಆಂತರಿಕವಾಗಿ ಪ್ರಪಂಚದ ಜನ ಬೇಡ್ತಾ ಇದ್ದಾರೆ, ಅದನ್ನು ಕೊಡುವಂತ ವಿಧಿವಿಧಾನ ಅದು ಅಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಸಮಯಕ್ಕೆ ತಕ್ಕ ಹಾಗೆ ಪರಿವರ್ತನೆಯನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ನಮ್ಮ ಮೊಬೈಲಲ್ಲಿ ದೇಶ ವಿದೇಶದ ನ್ಯೂಸ್ಗಳನ್ನು ನಾವು ಕೇಳ್ತೀವಿ, ಇನ್ಫಾರ್ಮೇಶನ್ಸ್ಗಳು ನಮಗೆ ಸಿಗ್ತವೆ. ಅಂದಮೇಲೆ ನಮ್ಮ ಈಶ್ವರಿ ಸೇವೆಯನ್ನು ಕೂಡ ಬೇಹದ್ದಿನಲ್ಲಿ ಆಗಿರಬೇಕಾಗ್ತದೆ. ಇವಾಗ ಹೇಳ್ತಾರೆ, ಸತ್ಯವಾದ ಹೃದಯದಿಂದ ತಂದೆಯನ್ನು ಮಾಡಿ ನೆನಪು ಮಾಡಿ. ಸತ್ಯವಾದ ಹೃದಯ ಅಂತಂದ್ರೆ ನನ್ನದೇನೂ ಇಚ್ಛೆ ಇಲ್ಲ. ಹೇಗೆ ಸೀತೆ ಸತ್ಯವಾದ ಹೃದಯದಿಂದ ರಾಮ ಮಾತ್ರ ನನಗೆ ಬೇಕು, ಅದು ಕಾಡಿರ್ಲಿ, ಮೇಡಿರ್ಲಿ, ಮುಳ್ಳಿರ್ಲಿ, ಏನೇ ಇಲ್ಲಿ ನನಗೆ ರಾಮ ಬೇಕು ಅಂತ ರಾಮನ ಜೊತೆಗೆ ಈ ಕಾಡಿಗೆ ಹೋದಳು. ಆಮೇಲೆ ಮುಂದೆ ಅವಳು ಬಂಗಾರದ ಜಿಂಕೆಗೆ ಏನಾಯ್ತು, ಅವಳಿಂದ ಏನಾಯ್ತು, ಅವಳಿಗೆ ಇಚ್ಛೆ ಉತ್ಪನ್ನ ಆಯ್ತು, ಅದರಿಂದ ಆಕರ್ಷಿತಲಾದ ಆ ಬೇರೆ ವಿಷಯ ಬೇರೆ. ಆದರೆ ಹಾಗೆ ಇಲ್ಲಿ ಆ ತಂದೆ
ಸತ್ಯವಾದಂತ ಈಶ್ವರಿಯ ಸೇವೆಯ ಸುಖನೇ ನಮ್ಗೇನಾಗ್ಬೇಕು, ಇಷ್ಟವಾಗ್ಬೇಕು. ದಾದಿಯವರು ಊಟ ತಿಂಡಿ ಬಟ್ಟೆ ಕಾರ್ ನೋಡ್ಕೊಂಡ್ಬಿಟ್ಟು ಬಾಬನ ಮನೆಗೆ ಬಂದ್ರು, ಈಶ್ವರ್ಯ ಸೇವೆ ನೋಡ್ಕೊಂಡು ಬಂದ್ರು. ಹೇಳಿ ನೋಡೋಣ, ಆ ಸಮಯದಲ್ಲಿ ಏನಿತ್ತು? ಅವರಿಗೆ ಸ್ಥೂಲ ಸಾಧನಗಳು ಹೆಸರು ಕೀರ್ತಿಗಳು ಬಂದ್ರು ಕೂಡ ಅವರ ಗಮನ ಅದರ ಕಡೆಗೆ ಇರ್ಲೇ ಇಲ್ಲ. ಅವರ ಗಮನ ಯಾವಾಗಲೂ ಕೂಡ ಏನಿತ್ತು? 100 ವರ್ಷ ಆದ್ರೂ ಕೂಡ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕು, ದೇಶ ವಿದೇಶಕ್ಕೆ ಸುತ್ತಬೇಕು, ಎಲ್ಲರಿಗೂ ಅನುಭವ ಮಾಡಿಸ್ಬೇಕು ಅಲ್ವಾ? ಅಮೃತ ವೇಳೆಗೆ ನಮ್ಗಿಂತ ಮೊದಲು ಬಂದ್ಬಿಟ್ಟು ದಾರಿ ಕೂತ್ಕೊಳ್ಳೋರು ಯೋಗ ಮಾಡಿಸ್ಲಿಕ್ಕೆ. ಆಮೇಲೆ ಏನು ಹೇಳಿ ಯೋಚನೆ ಮಾಡಿ ನೋಡೋಣ. ಹಾಗಿದ್ರೆ ಆ ಸ್ಥಿತಿ ನಮ್ದು ಇದೆಯಾ? ಅಯ್ಯೋ ಅಣ್ಣವ್ರೆ, ಏನ್ ಮಾಡೋದು, ಮದ್ವೆ ಇತ್ತ, ನೆಂಟರ ಮನೆದಿತ್ತ, 20 ದಿವಸದಿಂದ ಪುರುಸತ್ತೇ ಏನಾಗ್ತೀರಿ? ಲಕ್ಷ್ಮೀನಾರಾಯಣ ವಿಶ್ವ ಕಲ್ಯಾಣಕಾರಿ. ಇದು ನಮ್ಮ ಭಾಷ್ಯ ಆತ್ಮೀಯರೇ. ಮನೆ ಕಟ್ಟೋದಿದೆ, ಮಕ್ಕಳಿಗೆ ಅಡಿಗೆ ಮಾಡೋದಿದೆ, ನೂರಾರು ಕಾರಣಗಳು ನಮಗೆ, ಮತ್ತೆ ಅನುಭವನೇ ಆಗೋದಿಲ್ಲ. ಯಾಕಾಗತ್ತೆ? ಯಾಕಾಗ್ಬೇಕು? ಯಾಕೆ ಮಾಡ್ಬೇಕು? ಇದಕ್ಕೋಸ್ಕರ ಭಾವನೆಗೆ ಹೇಳಿ, ಅದಕ್ಕೋಸ್ಕರ ಭಾವನೆಗೆ ಹೇಳಿ ಅಂತ ನಮ್ಗೆ ಅಪ್ಲಿಕೇಶನ್ಸ್. ನಾವ್ ಹೇಳ್ತೀವಿ, ನಾವು ಬ್ರಾಹ್ಮಣರು, ನಮ್ ಕೆಲಸ ಏನು, ನೀವು ಹೇಳಿದ್ವಿ ಬಾಬನಿಗೆ ಹೇಳಿದ್ವಿ, ಸರಿ ಮುಗಿತು. ಆದರೆ ಬಾಬನ ಮಾತಿಗೂ ಭಾಷೆಗೂ ನಮ್ಮ ಭಾಷೆಗೂ ಟ್ಯಾಲಿ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಯಹ ನಹಿ ಕಹತೆ ಕಿ ಸಚ್ಚೆ ದಿಮಾಗ್ ಸೆ ಯಾದ್ ಕರೋ, ಸತ್ಯ ಹೃದಯದಿಂದ ತಂದೆಯನ್ನು ನೆನಪು ಮಾಡಿ ಅಂತ ಹೇಳ್ತಾ ಹೊರತು ಸತ್ಯ ಬುದ್ಧಿಯಿಂದ ನೆನಪು ಮಾಡಿ ಅಂತ ಯಾರು ಕೂಡ ಹೇಳೋದಿಲ್ಲ. ಕಹಾ ಬಿ ಜಾತಾ ಹೈ ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ. ಸತ್ಯ ಹೃದಯದವರ ಮೇಲೆ ಭಗವಂತ ರಾಜಿ. ಹಾಗಿದ್ರೆ ಇನ್ನು ಫೈನಲ್ ಸತ್ಯ ಹೃದಯದವರು ಅಂತಂದ್ರೆ ಏನು? ಸಿಂಪಲ್, ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಮಾತ್ರ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲೂ ಕೂಡ ನಿಮ್ಮ ಪಾತ್ರ ಸತ್ಯುಗದಲ್ಲಿ ನೀವೇನಾಗ್ತೀರಿ, ಏನಾಗ್ಬೇಕಾಗಿದೆ, ಯಾವ ಪುರುಷಾರ್ಥ, ಯಾವ ಸೇವೆ ಯಾವುದೂ ಇಲ್ಲ. ಸ್ವಚ್ಛ ಶುದ್ಧ ಹೃದಯ ಅಂತಂದ್ರೆ ಆ ಮನಸ್ಸಿನಲ್ಲಿ ಪರಮಾತ್ಮ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗಂದ್ರೆ ನಿಮ್ಮ ಶರೀರ ಯಾವಾಗ ನೀರಿನ ಒಳಗಡೆ ಮುಳುಗಿರ್ತದೋ ಆವಾಗ ಮಾತ್ರ ಅದು ಸ್ವಚ್ಛ, ಸತ್ಯ, ಶುದ್ಧ. ನೀರಿಂದ ಹೊರಗಡೆ ತೆಗೆದ ತಕ್ಷಣದಲ್ಲಿ ಅದು ಮಲಿನ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸನ್ನ ಪರಮಾತ್ಮ ಮಾತ್ರ ಉಪಯೋಗ ಮಾಡ್ತಿದ್ದಾರೆ, ನೀವು ಅಲ್ಲ, ಮಾತ್ರ ಉಪಯೋಗ ಮಾಡ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ ಸತ್ಯ ಹೃದಯ. ಏನೂ ಡಿಮಾಂಡ್ ಇಲ್ಲ, ಕೇವಲ ಮನಸ್ಸು ಬಾಬನ ಕೈಲಿ ಇದೆ. ಬಾಬಾ ಸಂಕಲ್ಪವನ್ನು ಮಾಡ್ತಾರೆ, ಏನು ಯೋಗ ಮಾಡಬೇಕು, ಯಾರಿಗೆ ಎಷ್ಟು ಕೊಡಬೇಕು ಅಂತ ಬಿಟ್ಟು ಎಲ್ಲಾ ಕರ್ಮ ಭಗವಂತದ್ದು. ಅಂತಹ ಸತ್ಯ ಹೃದಯದವರ ಮೇಲೆ ಭಗವಂತ ರಾಜಿ ಆಗ್ತಾರೆ. ನನ್ನ ಮೇಲೆ ಯಾಕೆ ಆಗೋದಿಲ್ಲ ಅಂತ ನಿಮ್ಮನ್ನ ನೀವು ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ನಾವು ಕೆಲವೊಂದ್ಸಲ ಹೇಳಿರುವಂತ ವಿಷಯವನ್ನ ಬಾಬಾ ಯಾಕೆ ಮಾಡ್ಕೊಡೋದಿಲ್ಲ, ನಮ್ಮ ಲೆಕ್ಕಾಚಾರಗಳು ಇನ್ನೂ ಕೂಡ ಯಾಕೆ ಬ್ಯಾಲೆನ್ಸ್ ಇದ್ದಾವೆ, ಇನ್ನೂ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಯಾಕೆ ಬರ್ತವೆ ಅಂತಂದ್ರೆ ನಾವು ಇನ್ನೂ ಅಷ್ಟು ಸತ್ಯ ಹೃದಯದವರು ಆಗಿಲ್ಲ. ನೀವು ಎಷ್ಟು ಮಟ್ಟಿಗೆ ಆಗಿದ್ರು ಇಲ್ಲೋ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಸರಿನಾ? ಯಾಕೆಂದ್ರೆ ನಿಮಗಿಂತ ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಬೇರೆ ಯಾರು ಕೂಡ ಇಲ್ಲ. ನಿಮ್ಮನ್ನ ನೀವು ನೋಡ್ಕೊಳ್ಬಹುದು. ವಿಶಾಲ್ ದಿಮಾಗ್ ಪರ್ ರಾಜಿ ನಹಿ ಕಹಾ ಜಾತಾ. ವಿಶಾಲ ಬುದ್ಧಿಯವರ ಮೇಲೆ ರಾಜಿ ಅಂತ ಹೇಳೋದಿಲ್ಲ. ಹಾಗಿದ್ರೆ ಈ ಒಂದು ಶಬ್ದದಲ್ಲಿ ಏನು ವ್ಯತ್ಯಾಸ? ವಿಶಾಲ ದಿಮಾಗ್, ಸತ್ಯ ಹೃದಯ. ವಿಶಾಲ ದಿಮಾಗ್ ಅಂತಂದ್ರೆ ಷಣ್ಮುಖ ಪೂರ್ತಿ ವಿಶ್ವ ತಿರುಗ್ಲಿಕ್ಕೆ ಹೋಗ್ತಾನೆ, ಗಣೇಶ ಅಪ್ಪ ಅಮ್ಮನ ಮಡಿಯಲ್ಲಿ ಕೂತ್ಕೊಂಡಿರ್ತಾನೆ, ಅಷ್ಟೇ ವ್ಯತ್ಯಾಸ. ಹಂಗಂದ್ರೆ ವಿಶಾಲ ನಾನು ಯಾರು ಗೊತ್ತಾ? ಯಾರು? ಬಾಬನಿಂದ ಶಕ್ತಿ ಪಡಿತಾ ಇದ್ದೇನೆ, 3 ಲೋಕ ಕೊಡ್ತಾ ಇದ್ದೇನೆ, ಭೂಮಿ ಕಾಣ್ತಾ ಇದೆ, ಸೂರ್ಯ ಕಾಣ್ತಾ ಇದೆ, ಚಂದ್ರ ಕಾಣ್ತಾ ಇದೆ, ನಾವೆಲ್ಲ ವಿಶ್ವ ಕೊಡ್ತಿದ್ದೇವೆ. ದಿಮಾಗ್ ಬುದ್ಧಿ ಯೂಸ್ ಮಾಡ್ತೀವಿ. ಹೃದಯದಲ್ಲಿ ಬಾಬನಲ್ಲಿ ಹೋಗ್ಬಿಟ್ಟು ಮನಸ್ಸನ್ನು ಇಟ್ಟಿದ್ದೇನೆ ಅಷ್ಟೇ, ಶಾಂತ. ಯಾರು ಆ ಶಾಂತವಾಗಿರ್ತಾರೋ ಅವರು ಹೆಸರು, ಕೀರ್ತಿ, ಮಾನ, ಗೌರವ, ಸನ್ಮಾನ, ಹೊಗಳಿಕೆ ಇದ್ರ ಕಡೆಗೆ ಹೋಗೋದೇ ಇಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ಮೈ ಜಾನೋ ಮೇರಾ ಬಾಪ್ ಜಾನೆ. ನಾನು ಯಾರು ನನಗೆ ಗೊತ್ತು, ನನ್ನಪ್ಪ ಯಾರು ನನಗೆ ಗೊತ್ತು,
ನಾನೇನ್ ಮಾಡ್ಬೇಕು ನನಗೆ ಗೊತ್ತಿದೆ. ನನ್ನ ಅಪ್ಪ ಹೇಳಿದಾನೆ, ನಾನು ಮಾಡಿದ್ದು ನಮ್ಮ ಅಪ್ಪನಿಗೆ ಖುಷಿ ಆಯ್ತಾಯ್ತು, ಅಪ್ಪನಿಗೆ ನಾನು ಖುಷಿ ಆದ್ರು. ಬೇರೆಯವ್ರ ವಿಷಯ ತಗೊಂಡು ನಾನು ಏನ್ ಮಾಡ್ಲಿ? ಬೇರೆಯವರಿಂದ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಓಟೇಸು ಅರ್ಜುನ್ ಅಂತ ಹೇಳಿದ್ದಾರೆ ಬಾಬಾ ಮುಂದೆ ಮರಳಿಯಲ್ಲಿ. ಓಕೆ, ಅಲೌಕಿಕ ಜನ್. ಅರ್ಜುನ್ ಅಂತ ಏನು ಅಂತ ಹೇಳಿದ್ರೆ ಬಾಬಾ ಅಲೌಕಿಕ ಜನ ಅಂತ ಹೇಳಿದ್ರು ಅರ್ಜುನ್. ಅದಕ್ಕಾಗಿ ಯಾರನ್ನು ಖುಷಿ ಪಡಿಸುವುದಕ್ಕೋಸ್ಕರ ನಿಮ್ಮ ಪುರುಷಾರ್ಥ ಸೇವೆ ಇರಬಾರದು. ಅದು ಹೃದಯಪೂರ್ವಕವಾದಂತಹ ಸೇವೆಯಲ್ಲ. ನಿಮ್ಮ ಮೂಲಕ ಏನು ಸೇವೆ ಆಗಿದೆಯೋ ಅದು ನಿಮ್ಮ ಅಪ್ಪನಿಗೆ ಮಾತ್ರ ಗೊತ್ತಿರಬೇಕೇ ಹೊರತು ನಿಮಗೂ ಕೂಡ ಗೊತ್ತಾಗಿರಬಾರದು. ಹಾಗಂದ್ರೆ ಒಂದು ಚಿಕ್ಕ ಮಗುಗೆ ಬಾಯಲ್ಲಿ ಅಡಿಗೆ ಹಾಕ್ತಾರೆ ಅಮ್ಮ, ಅದ್ರದ್ದು ಹೆಸರೇನು ಅಂತಾನು ಕೂಡ ಗೊತ್ತಿರೋದಿಲ್ಲ. ಕೆಲವೊಂದ್ಸಲ ಚಿಕ್ಕ ಮಗು ಅದಕ್ಕೆ ಉಪ್ಪು ಹೇಳ್ತಾರೆ, ಹುಳಿ ಹೇಳ್ತಾರೆ, ಖಾರ ಹೇಳ್ತಾರೆ ಅಂತಾನು ಗೊತ್ತಿರೋದಿಲ್ಲ. ಅದೇ ದೊಡ್ಡವರಾದ್ಮೇಲೆ ಏನ್ ಮಾಡ್ತೀವಿ ಯೋಚನೆ ಮಾಡಿ ಆದ್ಮೇಲೆ, ನನಗೆ ಇದೇ ಪಲ್ಯ ಬೇಕು, ನನಗೆ ಇದೇ ಬಜ್ಜಿ ಬೊಣ್ಣೆ ಬೇಕು, ನನಗೆ ಅದು ಬೇಡ, ನನಗದು ಇಷ್ಟ ಇಲ್ಲ, ಡಿಮಾಂಡ್ ಕ್ರಿಯೇಷನ್ ಮಾಡ್ತೀವಿ. ಅದು ಚಿಕ್ಕವರಿದ್ದಾಗ ಬಾಯಲ್ಲಿ ಹಾಕಿರೋದನ್ನ ಅಗಿಯೋದು, ನುಂಗೋದು ಅಷ್ಟು ಮಾತ್ರ ಕೆಲಸ. ಹಾಗೆ ತಂದೆ ಹೃದಯದಲ್ಲಿ ಹೋಗೋದು, ಸುಮ್ಮನೆ ಕೂತ್ಕೊಳ್ಳೋದು, ನಿದ್ರೆ ಮಾಡೋದಲ್ಲ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಅಂತಂದ್ರೆ ಅದ್ರ ಕಡೆಗೆ ಏನಿರ್ಲಿ, ಗಮನ ಇರ್ಲಿ. ವಿಶಾಲ್ ದಿಮಾಗ್ यह विशेषता जरूर है, इस विशेषता से ज्ञान की पॉइंट्स को अच्छी तरह धारण कर सकते हैं. ವಿಶಾಲ ಬುದ್ಧಿಯವ್ರದ್ದು ಕೂಡ ಅದು ವಿಶೇಷವಾದಂತಹ ವಿಶೇಷತೆನೆ, ವಿಶೇಷ ಪಾತ್ರನೇ. ಯಾಕಂತಂದ್ರೆ ಅವ್ರದ್ದು ಜ್ಞಾನದ ಪಾಯಿಂಟ್ಸ್ ಗಳನ್ನ ಒಳ್ಳೆ ರೀತಿಯಲ್ಲಿ ಏನ್ ಮಾಡ್ತಾರೆ, ವರ್ಣನೆ ಮಾಡ್ತಾರೆ, ಧಾರಣೆಯನ್ನು ಮಾಡ್ತಾರೆ, ಕಾರ್ಯದಲ್ಲೂ ತರ್ತಾರೆ, ಅನುಭವದಲ್ಲೂ ತರ್ತಾರೆ, ತರೋದಿಲ್ಲ ಅಂತಲ್ಲ, ಅದ ಕಡೆ ಗಮನವನ್ನ ಕೊಡ್ತಾರೆ. ಆವಾಗ ಏನಾಗ್ತದೆ, ಆ ಜ್ಞಾನದ ಕಡೆನೇ ಅವ್ರದ್ದು ಹೆಚ್ಚಿಗೆ ಏನಿರ್ತದೆ, ಗಮನ ಇರ್ತದೆ. ಇವತ್ತು ಬಿಂದು ಸ್ಥಿತಿ, ನಾಳೆ ಕರ್ಮಾತೀತ ಸ್ಥಿತಿ. ಕರ್ಮಾತೀತ ಸ್ಥಿತಿ ಅಂತಂದ್ರೆ ಏನು, ಬಿಂದು ಸ್ಥಿತಿ ಅಂತಂದ್ರೆ ಏನು, ಮಂಥನ, ಮನನ, ಚಿಂತನ, ವಿಚಾರ ಸಾಗರ ಮಂಥನ, ಅನುಭವ, ಹೀಗೆ ಅದರಲ್ಲಿ ಏನಾಗಿರ್ತದೆ, ಭಗವಂತನ ಜ್ಞಾನದ ಆಧಾರದಲ್ಲಿ ಚಿಂತನ ಮಂಥನ ಎಲ್ಲ ಏನಾಗ್ತಾ ಇರ್ತದೆ, ನಡೀತಾ ಇರ್ತದೆ. ನಮ್ಮಪ್ಪ ಎಷ್ಟು ಬುದ್ಧಿವಂತ ಅಂತಂದ್ರೆ, ಒಂದ್ ಕಡೆಗೆ ಹೇಳ್ತಾರೆ ಬಚ್ಚಿ ಮನನ ಕರೋ, ಚಿಂತನ ಕರೋ, ವಿಚಾರ ಸಾಗರ ಮಂಥನ ಕರೋ ಅಂತ ಒಂದ್ ಕಡೆಯಿಂದ ಹೇಳ್ತಾರೆ. ಮತ್ತೆ ಇಲ್ಲೇನ್ ಹೇಳ್ತಾರೆ, ಅದೆಲ್ಲ ಮಾಡುದು ಮಕ್ಕಳೇ ಬುದ್ಧಿಯ ಕೆಲಸ, ಅದಕ್ಕಿಂತ ಹೃದಯಪೂರ್ವಕವಾಗಿ ನೆನಪು ಮಾಡಿ ಅಂತ ಹೇಳ್ತಾರೆ. ಅವಾಗ ಅದನ್ನು ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಏನ್ ಮಾಡೋದಿಲ್ಲ, ಗೊತ್ತೇ ಆಗೋದಿಲ್ಲ. ಹಾಗೆ ಈ ಶಬ್ದವನ್ನು ಬಾಬಾ ಯಾಕೆ ಉಪಯೋಗ ಮಾಡ್ತಾರೆ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ವಿಚಾರ ಸಾಗರ ಮಂಥನ, ಮನನ, ಚಿಂತನದ ನಂತರದ ಸ್ಟೇಜ್ ಇದು. ಅದನ್ನ ಮಾಡ್ದೇನೆ ನೀವು ಈ ಸ್ಟೇಜಿಗೆ ತಲುಪಲಿಕ್ಕೆ ಆಗೋದಿಲ್ಲ. ಜ್ಞಾನವನ್ನು ಮಾಡ್ತಾ 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 ಅವನ ಮಡಿಲಲ್ಲಿ ಹೋಗ್ಬಿಟ್ಟು ಕುತ್ಕೊಂಡಾಗ ಫೈನಲ್ ಅದನ್ನು ಕೂಡ ಬೇಡಪ್ಪ, ಅದನ್ನು ಕೂಡ ನೀನೇ ಮಾಡು ಅಂತ ಏನ್ ಮಾಡೋದು ಬಿಟ್ಬಿಡು. ಹಂಗಂದ್ರೆ ಏನು, ಆರಂಭದಲ್ಲಿ ಯಾವ್ದೋ ಒಂದು ಸೇವಾ ಕೇಂದ್ರ ಕ್ಲಾಸ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಮುರ್ಲಿ ಸ್ಟಡಿ ಮಾಡ್ಕೊಂಡು ಓದ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀರಿ ಸರಿನಾ. ಈಗೇನಾಗತ್ತೆ, ಮುರ್ಲಿ ಕೈಯಲ್ಲಿ ಬರೋವರೆಗೂ ಅದೇನಿದೆ ಅಂತ ಗೊತ್ತೇ ಇರೋದಿಲ್ಲ. ಒಂದ್ಸಲ ಹಿಂಗೆ ಜನರಲ್ ಆಗಿ ಓದ್ಕೊಂಡಿರ್ತಾನೆ, ಕೆಲವೊಂದ್ಸಲ ಅದನ್ನು ಕೂಡ ಓದ್ಕೊಂಡಿರೋದಿಲ್ಲ, ಸಮಯನೂ ಕೂಡ ಸಿಗೋದಿಲ್ಲ. ಅದು ಆ ಸಮಯದಲ್ಲಿ ಏನಾಗ್ತಾ ಹೋಗ್ತದೆ, ಜ್ಞಾನ ಬರ್ತಾ ಇರ್ತದೆ. ಯಾವಾಗ ಬಾಬನ ಜೊತೆ ಕನೆಕ್ಷನ್ ಆಗಿದ್ರೆ, ಯೋಗ ಚೆನ್ನಾಗಾದ್ರೆ ಮಾತ್ರ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಿದಾರೆ ಮಕ್ಕಳೇ, ಅದು ವಿಶೇಷತೆ ಒಳ್ಳೇದೇನೆ, ಯಾಕಂದ್ರೆ ಅದರಿಂದ ಜ್ಞಾನವನ್ನು ಕೂಡ ಪಾಯಿಂಟ್ಸ್ ಅನ್ನು ಧಾರಣ ಮಾಡ್ತಾರೆ. ಲೇಕಿನ್ ದಿಲ್ ಸೆ ಯಾದ್ ಕರ್ನೆ ವಾಲೆ ಪಾಯಿಂಟ್ ಅರ್ಥಾತ್ ಬಿಂದು ರೂಪ್ ಬನ್ ಸಕ್ತೆ ಹೈ. ಇಲ್ಲಿ ಬಾಬಾ ಪಾಯಿಂಟ್ ಅನ್ನು ಕ್ಲಿಯರ್ ಮಾಡಿದ್ರು. ಏನ್ ಹೇಳಿದ್ರು ಬಾಬಾ, ಲೇಕಿನ್ ದಿಲ್ ಸೆ ಯಾದ್ ಕರ್ನೆ ವಾಲೆ ಪಾಯಿಂಟ್ ಅರ್ಥಾತ್ ಬಿಂದು ರೂಪ್ ಬನ್ ಜಾತೆ ಹೈ. ಹೃದಯದಿಂದ ನೆನಪು ಮಾಡುವವರು ಬಿಂದು ಆಗ್ಬಿಡ್ತಾರೆ, ಅಂದ್ರೆ ಬಿಂದುವಲ್ಲಿ ಸಮಾವೇಶ ಆಗ್ಬಿಡ್ತಾರೆ, ಬಿಂದು ಒಳಗಡೆ ಕುತ್ಕೊಂಡ್ಬಿಡ್ತಾರೆ. ಅದೇನಿ ದಿಮಾಗ್ನವ್ರೇನ್ ಮಾಡ್ತಾರೆ, ಬಿಂದು ಒಳಗಡೆ ಕುತ್ಕೊಳ್ತಾರೆ, ಜಮಾ ಮಾಡ್ಕೊಳ್ತಾರೆ, ಮತ್ ಅವರೇ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಹೇಳಿದ್ರಲ್ಲ ಬಾಬಾ ಏನು, ನಾನು ಕಲ್ಪವೃಕ್ಷದ ಕೆಳಗಡೆ ಕುತ್ಕೊಂಡಿದ್ದೇನೆ, ಬೇರಿನ ಕೆಳಗಡೆ ಕುತ್ಕೊಂಡಿದ್ದೇನೆ, ಪೂರ್ತಿ ಕಲ್ಪವೃಕ್ಷ ಕೊಡ್ತಾ ಇದ್ದೇನೆ. ಆವಾಗ ಕೊಡೋದ್ರಲ್ಲಿ ತಮ್ಮ ಬುದ್ಧಿಯನ್ನು ಉಪಯೋಗ ಮಾಡ್ತಾನೆ. ಅಲ್ಲ ಬಾಬಾ ಹಿಂಗ್ ಮಾಡಿ ಅಂತ ನೀವೇ ತಾನೇ ಹೇಳಿದ್ದು, ಮಾಡಿ ನೀವೇ ಅಂತಾನೆ ಹೇಳ್ತೀರಾ, ಮತ್ತೆ ಇಲ್ಲಿ ನೋಡಿದ್ರೆ ಇದು ಬುದ್ಧಿ ಅಂತ ಹೇಳ್ತೀರಾ. ಹೌದು ಮಗು, ಆರಂಭದಲ್ಲಿ ನಿನಗೆ ಯೋಗ ಮಾಡಬೇಕಾದ ನಿದ್ರೆ ಬರ್ತಾ ಇರ್ತದೆ,
ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಅದು ಚಂಚಲ ಆಗ್ಬಾರ್ದು, ನೀನೇನೋ ಮಾಡ್ತಿದ್ಯಾ ಅಂತ ಹೇಳಲಿಕ್ಕೆ, ಆ ಫೀಲ್ ಕೊಡ್ಲಿಕ್ಕೆ ಬಾಬಾ ಕೊಡುವಂತ ಒಂದು ವಿಧಾನ ಇತ್ತು. ಆದರೆ ಒಂದು ಸಲ ಆ ವಿಧಿವಿಧಾನ ಕರೆಕ್ಟ್ ಆಗಿ ಮನಸ್ಸು ಪರಮಾತ್ಮನ ಒಳಗಡೆಗೆ ಹೋಗಿ ಪರಮಾತ್ಮನ ಶಕ್ತಿ ನಿನ್ನಿಂದ ಪ್ರವಾಹಿತ ಆಗ್ಲಿಕ್ಕೆ ಆರಂಭ ಆದ ಮೇಲೆ ನೀನು ಇದನ್ನು ಯಾವುದನ್ನು ಕೂಡ ನೋಡಬೇಕಾದಂತ ಅವಶ್ಯಕತೆ ಇಲ್ಲ. ಬಿಂದು ಒಳಗಡೆ ಕೂತ್ಕೊಂಡಿದೆ ಅಷ್ಟೇ. ಅಷ್ಟು ಮಾತ್ರ ಏನಾಗಿರ್ತದೆ ಗೊತ್ತಿರ್ತದೆ, ಬಿಟ್ರೆ ಪೂರ್ತಿ 3 ಲೋಕದ ಚಿಂತೆ ನಿನಗೆ ಬೇಡ. ಆ ಸಮಯದಲ್ಲಿ ನಿನಗೆ ನಾನು ವಿಕರ್ಮ ವಿನಾಶ ಮಾಡಿಸ್ತಿದ್ದೇನೋ, ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೇನೋ, ಅದೇನಿದೆ ಅದನ್ನ ನಾನ್ ನೋಡ್ಕೊಳ್ತೇನೆ, ಅದು ನಿನಗೆ ಬೇಡ, ಅದು ನಿನ್ನ ಚಿಂತೆ ಅಲ್ಲ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಅಂದ್ರೆ ಆತ್ಮೀಯರು ಅರ್ಥ ಮಾಡ್ಕೊಳ್ಳಿ, ಇದು ತಕ್ಷಣದಲ್ಲಿ ಬರೋದಿಲ್ಲ. ಇವಾಗ ಹೇಳಿದ್ರಲ್ಲ ಬಾಬಾ, ವಿಚಾರ ಸಾಗರ ಮಂಥನ, ಬುದ್ಧಿಯನ್ನು ಯೂಸ್ ಮಾಡೋದು, ವಿಶ್ವ ಕಲ್ಯಾಣ ಮಾಡೋದು, ಇದನ್ನೆಲ್ಲ ಮಾಡ್ತಾ 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 ಹೋಗಿ ಆನಂತರ ಈ ಸ್ಥಿತಿಗೆ ಹೋದಾಗ ಮಾತ್ರ ಅಲ್ಲಿ ಹೆಚ್ಚಿನ ಸಮಯದಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಇರಲಿಕ್ಕೆ ಸಾಧ್ಯ. ಈ ಎಲ್ಲ ಮೆಟ್ಟಲನ್ನ ನೀವು ದಾಟದೇನೆ ಡೈರೆಕ್ಟ್ ಆಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ರೆ ಏನಿದು ಬಿಂದು 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 ಒಳಗಡೆ ಎಂತ ಬಿಂದು ಎಷ್ಟೊತ್ತಂತ ಕೂತ್ಕೊಳ್ಳೋದು. एक दिन बिंदु फिसल जाएगा, थोड़े समय के बाद बिंदु फिसल जाएगा. ಅದಕ್ಕೆ ಎಲ್ಲ ಹಂತವನ್ನ ದಾಟಿ ನಾವೇನ್ ಮಾಡ್ಬೇಕಾಗ್ತದೆ, ಅಲ್ಲಿ ಹೋದಾಗ ಈ ಭಗವಂತನ ಭಾಷೆ ಹೇಳುವಂಥದ್ದು, ವಿಧಿ ಹೇಳುವಂಥದ್ದು ಅರ್ಥ ಆಗ್ತದೆ. ಅದಕ್ಕಾಗಿ ಅವ್ರೇನಾಗ್ಬಿಡ್ತಾರಂತೆ, ಪಾಯಿಂಟ್ ಬಿಂದು ರೂಪಂಜಾತೆ, ಅಂದ್ರೆ ಆತ್ಮ ಅಷ್ಟೇ. ನೋಡಿ, ಆತ್ಮನಿಗೆ ಶರೀರ ಬೇಕಾ? ರಾಜಯೋಗದಲ್ಲಿ ಶರೀರ ಬೇಕಾ? ಇಲ್ವಲ್ಲ. ವಿಶ್ವ ಕಲ್ಯಾಣ ಅದು ಶರೀರ ಸಂಬಂಧಪಟ್ಟಿದ್ದು, ಸತ್ಯುಗ ಶರೀರ ಸಂಬಂಧಪಟ್ಟಿದ್ದು, ಸ್ವರ್ಗ ಶರೀರ ಸಂಬಂಧಪಟ್ಟಿದ್ದು, ವಿಕರ್ಮ ಶರೀರ ಸಂಬಂಧಪಟ್ಟಿದ್ದು. ರಾಜಯೋಗದಲ್ಲಿ ಅದು ಹಾಕ್ಬೇಕು, ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ತಂದೆ ನೆನ್ಪು ಮಾಡಿ, ಅಷ್ಟು ಮಾತ್ರ ಇರುವಂತದ್ದು. ಆಗ ಅವರು ಕೇವಲ ಆತ್ಮ ಆಗಿರ್ತಾರೆ, ಬಾಬನಲ್ಲಿ ಕೂತ್ಕೊಂಡಿರ್ತಾರೆ ಅಷ್ಟೇ. ನನ್ನ ಆತ್ಮ ಬಾಬನಿಗೆ ಇವಾಗ ಮನಸ್ಸನ್ನು ಕೊಟ್ಟಿದ್ದೇನೆ, ಇಂದ್ರಿಯವನ್ನು ಕೊಟ್ಟಿದ್ದೇನೆ, ಏನ್ ಬೇಕಾದ್ರೂ ಮಾಡಿದ್ನು ಅಷ್ಟೇ. ಮಾಡ್ತಾ ಇದ್ದಾರೆ ಅಂತ ನನಗೇನಾಗ್ತಾ ಇರ್ತದೆ, ಗೊತ್ತಾಗ್ತಾ ಇರ್ತದೆ. वह पॉइंट रिपीट कर सकते हैं, लेकिन पॉइंट रूप बनने में सेकंड नंबर होंगे. ಜ್ಞಾನ ಹೇಳುವಂತರು ಪಾಯಿಂಟ್ ಗಳನ್ನು ರಿಪಿಟೇಷನ್ ಮಾಡ್ತಾರೆ. ಏನಂತ, ಬಾಬಾ ಇವತ್ತಿನ ಮೊದಲು ಏನ್ ಹೇಳಿದ್ರು, ಮಿಲ್ನದ ಮೊದಲು ಏನ್ ಹೇಳಿದ್ರು, ಇದು ವರದಾನ ಹೇಳಿದ್ರು ಬಾಬಾ, ಲಾಸ್ಟ್ ಅವ್ಯಕ್ತ ಮೊದಲು ಇದನ್ನ ಹೇಳಿದ್ರು, ಈ ಶಬ್ದದ ಅರ್ಥ ಇದು. ಅವ್ರೇನ್ ಮಾಡ್ತಾರೆ, ಜ್ಞಾನವನ್ನು ಹೇಳುವಂತವ್ರು ಜ್ಞಾನದ ಪಾಯಿಂಟ್ಸ್ ಗಳನ್ನ ರಿಪಿಟೇಷನ್ ಮಾಡ್ತಾರೆ. ಈ ಪಾಯಿಂಟಿನ ಬಗ್ಗೆ ಶಿವಾನಿ ಬೇನ್ ಹಿಂಗ್ ಹೇಳಿದ್ದಾರೆ, ಉಷಾ ಬೇನ್ ಹಿಂಗ್ ಹೇಳಿದ್ದಾರೆ, ಆತ್ಮಪ್ರಕಾಶ್ ಬಾಯ್ ಹಿಂಗ್ ಹೇಳಿದ್ದಾರೆ, ಸಚಿನ್ ಬಾಯ್ ಹಿಂಗ್ ಹೇಳಿದ್ದಾರೆ, ಆ ಡೇಟಿನ ಮೊದಲು ಇದನ್ನ ಹೇಳಿದ್ದಾರೆ, ಈ ಅವ್ಯಕ್ತ ಮೊದಲು ಹಿಂಗ್ ಹೇಳಿದ್ದಾರೆ ಅಂತ ಬಿಟ್ಟು ಏನ್ ಮಾಡ್ತಾರಂತೆ, ಜ್ಞಾನದ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳ್ತಾರೆ. ಆದರೆ ಅವರು ಪಾಯಿಂಟ್ ಆಗೋದಿಲ್ಲ. ಯಾರು? ಬುದ್ಧಿ ಇರುವಂತರು ಪಾಯಿಂಟ್ ಗಳನ್ನ ಹೇಳ್ತಾರೆ, ಹೃದಯವಂತರು ಪಾಯಿಂಟ್ ಆಗ್ತಾರೆ. ಅದರ ವ್ಯತ್ಯಾಸ ನಿಮ್ಗೆ ಏನಾಗಿರ್ಬೇಕು, ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಇವಾಗ ಪಾಯಿಂಟ್ ಹೇಳುವಂತವರು, ಪಾಯಿಂಟ್ ಆಗುವಂತವ್ರು ಚೆಕ್ ಮಾಡ್ಕೊಳ್ಳಿ. ಕಭಿ ಸಹಜ್ ಕಭಿ ಮೆಹನತ್ ಸೆ ಬಿಂದು ರೂಪ ಮೇ ಸಿದ್ಧ ಹೋ ಸಕೆಂಗೆ. ಜ್ಞಾನವಂತವ್ರು ಏನಾಗ್ತಾರೆ ಅಂತಂದ್ರೆ, ಬುದ್ಧಿವಂತರು, ಬುದ್ಧಿ ಯೂಸ್ ಮಾಡುವಂತರು ಕೆಲವೊಂದ್ಸಲ ಸಹಜವಾಗಿ ಆ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡ್ತಾರಂತೆ, ಕೆಲವೊಂದ್ಸಲ ಕಷ್ಟ ಆಗ್ಬಿಡ್ತಾರಂತೆ. ಹೃದಯವಂತರಿಗೆ ಏನಾಗ್ತದೆ, 1 ಸೆಕೆಂಡ್ ಬಾಬಾ ಅಂದ ತಕ್ಷಣ ಏನಾಗ್ಬಿಡ್ತದೆ, ಶಾಂತ ಬಿಂದು ಆಗ್ಬಿಡ್ತದೆ. ಕಷ್ಟಪಡುವಂತ ಅವಶ್ಯಕತೆನೇ ಇರೋದಿಲ್ಲ. ಅಂದ್ರೆ ಅವಶ್ಯಕತೆ ಅಂದ್ರೆ ತುಂಬಾ ಪರಿಶ್ರಮ ಪಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಬಿಂದು ರೂಪ ಸ್ಥಿತಿ ಮೇ ಸ್ಥಿತ್ ಅಂದ್ರೆ ನಿರಾಕಾರ, ಅದೇನಾಗ್ಬಿಡ್ತಾರಂತೆ, ಸ್ಥಿತ ಆಗ್ಬಿಡ್ತಾರಂತೆ. ಅದಕ್ಕಾಗಿ ನೀವು ಶಬ್ದಗಳನ್ನ ಹೇಳ್ತಾ, ವಿಷಯಗಳನ್ನ ಹೇಳ್ತಾ, ಜ್ಞಾನವನ್ನು ಹೇಳ್ತಾ, ವಿಚಾರ ಸಾಗರ ಮಂಥನ ಮಾಡ್ತಾ, ಮನನ ಮಾಡ್ತಾ, ಆತ್ಮಿಕ ಸಂಭಾಷಣೆ ಮಾಡ್ತಾನೆ ಭಾವನ ಹತ್ರ ಹೋಗ್ತಾ ಇದ್ದೀರೋ, ಅಥವಾ ಬಾಬಾ ಟಕ್ ಶಾಂತ್ ಅನುಭವ 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 ಏನಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ಹೋಗ್ತಾ ಇದೆ. ಬಾಬಾ ಯೂಸ್ ಮಾಡ್ತಾರೆ, ಸರ್ ಮುಗಿ ಚಾಪ್ಟರ್ ಕ್ಲೋಸ್. ಮನಸ್ಸು ಬಾಬಾದಲ್ಲಿದೆ, ಬಾಬಾ ಯೂಸ್ ಮಾಡ್ತಿದೆ, ಓಕೆ. ಶರೀರ ಹೋಗ್ಬಿಟ್ಟು ಎಸಿಲಿ ಕುಳಿಸಿದಿರಿ, ಅದಕ್ಕೆ ತಂಪಾಗ್ತಾ ಇದೆ, ಮುಗಿದ ಮತ್ತೇನಿದೆ ಅದರಲ್ಲಿ? ಅದು ತಂಪಾಗ್ಲಿಕ್ಕೆ ತಾನೆಲ್ಲ ಹೋಗ್ಬಿಟ್ಟು ಕುಳಿಸಿರೋದು ಅಷ್ಟೇ. ಅಮ್ಮನ ಮನೆಯಲ್ಲಿ ಕುಳಿಸಿದ್ದೇನೆ, ಅಮ್ಮ ಊಟ ಮಾಡಿಸ್ತಿದ್ದಾರೆ ಅಷ್ಟೇ. ಆ ರುಚಿ ಕಡೆ ಗಮನ ಕೊಡ್ತಾರೆ. ಇವಾಗ ಅವ್ರ ಅನ್ನ ಸಾಂಬಾರ್ ತಿನ್ನಿಸ್ತಾ ಇದ್ದಾರೋ, ಅನ್ನ ಮಜ್ಜಿಗೆ ತಿನ್ನಿಸ್ತಾ ಇದ್ದಾರೋ, ಅವ್ರ ಪಾಯಸ ತಿನ್ನಿಸ್ತಾ ಇದ್ದಾರೋ, ಬಜ್ಜಿ ಬೋಂಡ ತಿನ್ನಿಸ್ತಾ ಇದ್ದಾರೋ, ಅದೇನ್ ಕೆಲಸ ಅಲ್ಲ. ಏನ್ ತಿನ್ನಿಸ್ತಾ ಇದ್ದಾರೆ, ಹೊಟ್ಟೆ ತುಂಬಿದಾಗ ಅವ್ರಿಗೆ ಗೊತ್ತಾಗ್ತದೆ, ಅವ್ರು ನಿಲ್ಲಿಸ್ತಾರೆ, ಬೇಕಾ ಬೇಡ ಅಂತ ಕೇಳ್ತಾನೆ.
ಅದಕ್ಕೆ ಕೇಳಬೇಕಾದ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಹಾಗೆಯೇ ಸಮಯ ಸಿಗದಾಗ್ಲೆಲ್ಲ ಮಕ್ಕಳೇ ಬಿಂದು ಆಗಿ ಅಂತ ಹೇಳ್ತಿದ್ದಾರೆ ಒಂದ್ ಸೆಕೆಂಡ್ ಅಲ್ಲಿ. ಲೇಕಿನ್ ಸಚ್ಚಿ ದಿಲ್ ವಾಲೆ सेकंड में बिंदु स्वरूप बाप को याद कर सकते हैं. ಸತ್ಯ ಹೃದಯದವರು ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನ ನೆನಪು ಮಾಡಲಿಕ್ಕೆ ಸಾಧ್ಯ. ಹಾಗಿದ್ದಲ್ಲಿ ಯಾದ್ ಅಂತ ಬಾಬಾ ಶಬ್ದವನ್ನು ಯಾಕೆ ಯೂಸ್ ಮಾಡಿದ್ರು? ನೆನಪು ಮಾಡ್ಲಿಕ್ಕೆ ಸಾಧ್ಯ ಅಂತ ಯಾಕೆ ಹೇಳಿದ್ರು? ಸ್ವಲ್ಪ ಕಿವಿ ಕಣ್ಣು ಎಲ್ಲ ಗಮನ ಇಟ್ಬಿಟ್ಟು ಕೇಳಿ. ನೆನಪು ಹೇಳುವಂತ ಶಬ್ದ ಏನಿರ್ತದೆ, ನೆನಪು ಹೇಳುವಂತ ಕರ್ಮವನ್ನ ಕೆಲಸವನ್ನ ಮನ ಬುದ್ಧಿಯಿಂದ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ಹೊರತು ಕಣ್ಣು ಕಿವಿ ಕೈ ಕಾಲಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಮಾಡಿದ್ರೆ ಅದಕ್ಕೆ ನೆನಪು ಅಂತ ಹೇಳೋದಿಲ್ಲ. ಯಾವುದೇ ಕರ್ಮಕ್ಕೆ ಶರೀರದ ಇಂದ್ರಿಯವನ್ನು ಯಾವುದಾದ್ರೂ ಉಪಯೋಗ ಮಾಡಿದರೆ ಆ ಕರ್ಮಕ್ಕೆ ನೆನಪು ಅಂತ ಹೇಳೋದಿಲ್ಲ. ನೆನಪು ಅಂದ್ರೆ ನಿಮ್ಮಿಂದ ಎಷ್ಟು ದೂರದಲ್ಲಿರುವಂತ ವ್ಯಕ್ತಿ ವಸ್ತು ವಿಷಯಗಳನ್ನ ಅದರ ಕಡೆ ಗಮನವನ್ನ ಕೊಡೋದು, ಅಟೆನ್ಷನ್ ಕೊಡೋದು, ಅದ್ರ ಜೊತೆ ನೀವು ಕನೆಕ್ಟ್ ಆಗೋದು. ಅದಕ್ಕೆ ಏನ್ ಬೇಕು? ಮನ ಬುದ್ಧಿ. ಅದಕ್ಕೆ ಬಾಬಾ ಹೇಳ್ತಾರೆ ಮನಸ್ಸು ಬುದ್ಧಿ ಮಾತ್ರ ಅವ್ರದ್ದು ತಂದೆ ಕಡೆಗೆ ಇರ್ತದೆ, ಸ್ಥೂಲ ಕಣ್ಣಿನ ಕಡೆಗೆ ಇರುವುದಿಲ್ಲ. ಸ್ಥೂಲ ಕಣ್ಣಿನ ಕಡೆಗಿರೋ ಫೋಟೋ ಆಗ್ಲಿ, ಬಣ್ಣ ಆಗ್ಲಿ, ಅಗರಬತ್ತಿ ಆಗ್ಲಿ, ವ್ಯಕ್ತಿಗಳಾಗ್ಲಿ, 10 ಜನ ಕೂತ್ಕೊಂಡಿದ್ದಾರೆ, 20 ಜನ ಇದ್ದಾರೆ, 25 ಜನ ಇದ್ದಾರೋ, ಯಾರು ವಿಡಿಯೋ ಆನ್ ಮಾಡಿದ್ದಾರೆ, ಯಾರು ಆಫ್ ಮಾಡಿ ಇಟ್ಟಿದ್ದಾರೆ, ಅದ್ರ ಕಡೆನೂ ಕೂಡ ಅವ್ರದ್ದು ಗಮನ ಇರುವುದಿಲ್ಲ. ಮನಸ್ಸು ಯಾರ ಕಡೆಗಿದೆ? ಬಾಬನ ಕಡೆಗಿದೆ. ಮನಸ್ಸು ಬುದ್ಧಿ ಯಾರಲ್ಲಿದೆ? ಪರಮಾತ್ಮನಲ್ಲಿದೆ. ಪರಮಾತ್ಮ ಜೊತೆ ಕನೆಕ್ಟ್ ಆಗಿದೀವಿ ಅಂತಂದ್ರೆ ಏನಾಗ್ತದೆ? ಪರಮಾತ್ಮದ ಗುಣದ ಮಾತ್ರ ಅನುಭವ ಆಗ್ತಾ ಇರ್ತದೆ ಆತ್ಮೀಯರೇ. ಬೇರೆ ಎಲ್ಲದನ್ನ ಪಾತ್ರದಿಂದ, ಪಂಚತತ್ವದಿಂದ, ಸ್ಥೂಲ ಅವತಾರದಿಂದ, 3 ಲೋಕದಿಂದ, ವಿಕರ್ಮದಿಂದ, ಸೇವೆಯಿಂದ, ವಿಶ್ವ ಕಲ್ಯಾಣದಿಂದ, ಎಲ್ಲದರಿಂದ ಡಿಟ್ಯಾಚ್ ಮಾಡ್ಲಿಕ್ಕೆ ನೀವು ಎಕ್ಸ್ಟ್ರಾ ಪುರುಷಾರ್ಥ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಈ ಒಂದು ಅನುಭವದಲ್ಲಿ ಆಟೋಮೆಟಿಕಲಿ ಅದೇನಾಗಿರ್ತದೆ? ಡಿಟ್ಯಾಚ್ ಆಗಿರ್ತದೆ. ಅದಕ್ಕಾಗಿ 1 ಸೆಕೆಂಡ್ನಲ್ಲಿ ಏನ್ ಮಾಡ್ತಾರಂತೆ ಅವರು? ಆ ಸ್ಥಿತಿಲಿ ತಂದೆ ನೆನಪು ಮಾಡ್ತಾರೆ. ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಈ ರೀತಿ ನಮ್ದು ಯೋಗದ ಸ್ಥಿತಿ ಇದೆಯಾ? ಕೆಲವೊಂದ್ಸಲ ಈ ಮುರಳಿಯನ್ನು ಕೇಳಿದ್ರೆ ನಮ್ಮ ಕೈ ತಗೊಂಡು ನಾವೇ ನಮ್ಮ ಮುಖಕ್ಕೆ ರಪ್ ಅಂತ ಹೊಡ್ಕೊಳ್ಬೇಕು ಅಂತ ಅನ್ಸತ್ತೆ. ಬಾಬಾ ಯಾವ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದಾರೆ ಮತ್ತು ನಾವು ಏನು ಮಾಡ್ತಾ ಇದ್ದೀವಿ, ಸರಿನಾ? ನನ್ನ ವೈಯಕ್ತಿಕ ವಿಷಯ ನಾನು ಹೇಳ್ತಾ ಇರೋದು. ನೀವೆಲ್ಲ ನಮ್ಗಿಂತ ಶ್ರೇಷ್ಠ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರುವಂಥದ್ದು, ನನ್ನ ಇವತ್ತಿನ ಒಂದು ಯೋಗದ ಸ್ಥಿತಿಯಲ್ಲಿ, ಪುರುಷಾರ್ಥದಲ್ಲಿ. ಓಕೆ, ನಾವೇ ಏನೋ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀವಿ ಅಂತ ಸರ್ಟಿಫಿಕೇಟ್ ಇದನ್ನೆಲ್ಲ ನೋಡಿದ್ರೆ ಅಯ್ಯೋ ಏನೂ ಇಲ್ಲಪ್ಪ. ಅಟ್ಲೀಸ್ಟ್ ಬಾಬನಿಗೆ ನಾನು ಥ್ಯಾಂಕ್ ಯು ಏನ್ ಹೇಳ್ತೇನೆ ಗೊತ್ತಾ? ಆ ಶಬ್ದ ಅರ್ಥ ಮಾಡಿಸ್ಕೊಳ್ಳುವಂತ ಅದ್ರ ಬುದ್ಧಿ ಕೊಟ್ಟಿದೆಯಲ್ಲ, ಅದೇನ್ ಹೇಳ್ತಿದೆಯಲ್ಲ ಅದಕ್ಕೆ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತೀನಿ ಇವತ್ತಿನಿಂದಲೇ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಅದರ ಅರ್ಥ ಬೇರೆ ಕೊಡ್ತಾರ ಏನೋ ಗೊತ್ತಿಲ್ಲ. ಇಷ್ಟಕ್ಕಾದ್ರೂ ನನಗೆ ಬುದ್ಧಿ ಕೊಟ್ಟಿದೆಯಲ್ಲ ಅದೇನು ಅಂತ ಹೇಳ್ಬಿಟ್ಟು ಅದಕ್ಕಾದ್ರೂ ನಿನಗೆ ಥ್ಯಾಂಕ್ಸ್ ಅಪ್ಪ ಅಂತ ನಾನು ಯಾವಾಗ ಬಾಬನಿಗೆ ಏನ್ ಮಾಡ್ತಿರ್ತಾನೆ? ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ಅದಕ್ಕಾಗಿ 1 ಸೆಕೆಂಡ್ ಏನಾಗ್ಬೇಕಂತೆ? ಬಿಂದು ಸ್ವರೂಪ್. ಸಚ್ಚೆ ದಿಲ್ ವಾಲೆ सच्चे साहिब को राजी करने के कारण, बाप की विशेष दुआओं की प्राप्ति के कारण स्थूल रूप में चाहे दिमाग कहीं के अंतर में इतना विशाल न भी हो, लेकिन सच्चाई की शक्ति के समय प्रमाण उनका दिमाग युक्त यथार्थ कार्य स्वतः ही करेगा. ಈ ಸತ್ಯ ಹೃದಯದವರು ಬುದ್ಧಿವಂತ ಇರ್ತಲ್ಲ, ಅವ್ರಿಗೆ ಅಷ್ಟು ಬುದ್ಧಿ ಇರೋದಿಲ್ಲ ಅಂತ ತಿಳ್ಕೊಳ್ಳಿ, ಸ್ವಲ್ಪ ಭೋಲ ಇರ್ತಾರೆ ಅಂತ ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದ್ರೆ ತಂದೆ ಜೊತೆಗೆ ಸತ್ಯವಾಗಿರುವಂತ ಕಾರಣದಿಂದ ಏನಾಗ್ತದೆ ಅಂತಂದ್ರೆ ಸಮಯದ ಅನುಸಾರ ಏನ್ ಕರ್ಮ ಮಾಡ್ಬೇಕು ಅದು ಬಾಬಾ ಅವ್ರ ಮಾಡಿಸ್ಬಿಡ್ತಾರೆ. ಯುಕ್ತಿಯಿಂದ ಏನ್ ಮಾಡ್ಬಿಡ್ತಾರಂತೆ? ಮಾಡಿಸ್ಬಿಡ್ತಾರೆ. ಕಾರ್ಯ ಯಥಾರ್ಥ ಆಗಿಬಿಡ್ತದೆ, ಕಾರ್ಯದಲ್ಲಿ ಸಫಲತೆ ಬಂದ್ಬಿಡ್ತದೆ. ಅಯ್ಯೋ ಹಂಗ್ ಮಾಡ್ಬಾರ್ದಿತ್ತು, ಇದು ಹಿಂಗೇ ಮಾಡ್ಬೇಕಿತ್ತು ಅಂತ ಕೆಲವು ಬುದ್ಧಿವಂತ ಹೇಳ್ಬಿಡ್ತಾರೆ. ಇದನ್ನ ಹಿಂಗೆ ಹೇಳಿದ್ದಾರೆ, ಇದು ಹಂಗೆ. ಕೆಲವೊಂದ್ಸಲ ಎಷ್ಟು ನನಗೆ ದುಃಖ ಆಗ್ತದೆ ಅಂತಂದ್ರೆ, ಇಷ್ಟು ಸೇವಾ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ಬಾಬಾ ಜ್ಞಾನವನ್ನು ಹೇಳಿದ ಮೇಲೆ ಕೆಲವೊಬ್ರು ವೈಯಕ್ತಿಕವಾಗಿ ಬರ್ತಾರೆ. ಅಲ್ಲ, ಮೊದಲು ನೀವು ಹೇಳ್ದಂಗೆ ನಾವು ಯೋಗ ಮಾಡ್ತಿದ್ವಿ, ಚೆನ್ನಾಗಿ ಅನುಭವ ಆಗ್ತಾ ಇತ್ತು. ಆಮೇಲೆ ನಮ್ಮಲ್ಲಿ ಇರುವಂತವ್ರು ಹೇಳಿದ್ರು, ಸೀನಿಯರ್ಸ್, ಇದು ಹೀಗೆ ಯೋಗ ಅಲ್ಲ, ಇದು ಹೀಗೆ ಮಾಡ್ಬೇಕು ಅಂತ ಹೇಳಿದ್ರು. ಹೌದೇನೋ ಅಂತ ಅವ್ರು ಹೇಳಿದಾಗ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಇವಾಗ ಅನುಭವನೇ ಆಗ್ತಾ ಇಲ್ಲ. ಅದು ನಾವು ಮಾಡಿ ತಪ್ಪು ಅಂತ ಅವ್ರು ಹೇಳಿದಲ್ಲ, ಅದಕ್ಕೆ ನಾವೇನ್ ಮಾಡಿದ್ವಿ, ಅದನ್ನ ಮಾಡೋದನ್ನ ನಿಲ್ಲಿಸ್ಬಿಟ್ವಿ. ಅದಕ್ಕೆ ಬಾಬಾ ಹೇಳ್ತಾನೆ, ಈ ದಿಮಾಗ್ ಇರುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬುದ್ಧಿಯ ಆಧಾರದ ಜ್ಞಾನ ಪುರುಷಾರ್ಥವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸತ್ಯ ಹೃದಯದವರಿಗೆ ಕೆಲವೊಂದ್ಸಲ ಏನಾಗ್ತದೆ, ಅಯ್ಯೋ ಅಣ್ಣವ್ರೆ ನಮ್ಗೆ ವರದಾನ ನೆನಪೇ ಇರೋದಿಲ್ಲ, ಹೆಡ್ಡಿಂಗ್ ನೆನಪೇ ಇರೋದಿಲ್ಲ, ಎಂತ ಮಾಡೋದು?
ಎಂತದು ಬೇಡ, ಬಾಬಾ ನೆನಪಿದ್ರೆ ಸಾಕು. ಬಾಬಾ ಹೇಳ್ತಾರೆ ಅವ್ರಿಗೆ ಬುದ್ಧಿ ಕಡಿಮೆ ಇದ್ರು, ಜ್ಞಾನ ಅರ್ಥ ಆಗದಿದ್ರು, ನೆನಪು ಹೆಚ್ಚಿಗೆ ಇಲ್ದಿದ್ರು ಕೂಡ ಏನೂ ತೊಂದರೆ ಇರೋದಿಲ್ಲ. ಸತ್ಯವಾದ ನನ್ನ ತಂದೆ ಬಾಬಾ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೋಭಾವದಿಂದ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಸಮಯದ ಅನುಸಾರ ಅವ್ರಿಗೆ ಏನ್ ಮಾಡ್ತಾರೆ, ಭೋಲೆ ಭೋಲೆ ರೂಪದಲ್ಲಿ ಅವರಿಗೆ ಬಾಬಾ ಸಹಯೋಗವನ್ನ ಕೊಡ್ತಾ ಇರ್ತಾರೆ. क्योंकि जो यथार्थ कर्म बोल व संकल्प है वह दुआओं के कारण ड्रामा अनुसार समय प्रमाण वही टचिंग उनके दिमाग में आएगी, क्योंकि बुद्धिमानों की बुद्धि को राजी किया हुआ है ना. ಅವರಿಗೆ ಆಶೀರ್ವಾದ ಇರುವಂತ ಕಾರಣದಿಂದ, ಯಥಾರ್ಥ ಕರ್ಮ ಮಾತು ಸಂಕಲ್ಪ ಇರುವಂತ ಕಾರಣದಿಂದ ಅವ್ರಿಗೇನಾಗ್ತದೆ, ಬಾಬಾದಿಂದ ಟಚಿಂಗ್ ಆಗ್ತದಂತ. ಯಾಕೆ? ಬಾಬಾ ಹೇಳ್ತಾರೆ ಬುದ್ಧಿವಂತರಿಗೂ ಬುದ್ಧಿವಂತ ಯಾರು? ಶಿವಬಾಬಾ. ಪತಿಯರಿಗೂ ಪತಿ, ಬುದ್ಧಿವಂತರಿಗೂ ಬುದ್ಧಿವಂತ ಅಲ್ವಾ? ದುಡ್ಡೇ ದೊಡ್ಡಪ್ಪ, ನಮ್ಮಪ್ಪ ಅವರಿಗೂ ಅಪ್ಪ. ದುಡ್ಡಿಗೂ ಅಪ್ಪ ಯಾರು? ನಮ್ಮಪ್ಪ. ಮಾಯಿಗೂ ಅಪ್ಪ ಯಾರು? ನಮ್ಮಪ್ಪ. ಎಲ್ಲದಕ್ಕೂ ಅಪ್ಪ ನಮ್ಮಪ್ಪ. ಸರಿ, ಅದಕ್ಕಾಗಿ ಬಾಬಾ ಹೇಳ್ತಾನೆ ಅವರ ಬುದ್ಧಿ ಅಷ್ಟು ಸ್ಟ್ರಾಂಗ್ ಇಲ್ದಿದ್ರು ಸಮಯದ ಅನುಸಾರ ನಾನು ನನ್ನ ಬುದ್ಧಿಯಿಂದ ಅವರಿಗೆ ಪ್ರೇರಣೆಯನ್ನು ಕೊಡ್ತೇನೆ ಏನ್ ಮಾಡ್ಬೇಕು ಅಂತ. ಬಾಬಾನೆ ಕಹ ಮೈನೆ ಕಿಯಾ, ಚಾಪ್ಟರ್ ಕ್ಲೋಸ್. ಬಾಬಾ ಹೇಳಿದ್ದಾರೆ, ನಾನು ಮಾಡಿದ್ದೇನೆ. ಅಷ್ಟಕ್ಕೆ ಮಾತ್ರ ಅವ್ರು ಏನಾಗಿರ್ತಾರೆ, ಸೀಮಿತರಾಗಿರ್ತಾರೆ. ಆವಾಗ ಅವರ ಒಂದು ಕಾರ್ಯದ ಫಲ, ಸಫಲತೆ ಬುದ್ಧಿವಂತರಿಗಿಂತ ಹೆಚ್ಚಿಗೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. जिसने भगवान को राजी किया वह स्वतः ही राजयुक्त युक्त होता है. ಯಾರು ಭಗವಂತನ ರಾಜಿ ಮಾಡ್ಕೊಂಡ್ಬಿಟ್ಟಿದಾರೋ ಅವರು ಸ್ವತಃ ರಾಜಯುಕ್ತರು. ರಾಜ್ ಅಂತಂದ್ರೆ ರಹಸ್ಯಯುಕ್ತರಾಗಿರ್ತಾರೆ, ಯುಕ್ತಿಯುಕ್ತರಾಗಿರ್ತಾರೆ. ಯುಕ್ತಿಯಿಂದ ಕರ್ಮ ನಡೀತಾ ಇರ್ತದೆ, ರಹಸ್ಯವಾಗಿ ನಡೀತಾ ಇರ್ತದೆ, ಸಫಲತೆ ಸಿಗ್ತಾ ಇರ್ತದೆ. ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಹೆಂಗ್ ನಡೀತಾ ಇದೆ ಅಂತ. ಅದಕ್ಕಾಗಿ ಆತ್ಮೀಯರೇ ಚೆಕ್ ಮಾಡ್ಕೊಳ್ಳಿ, ನಾವು ಎಂತಹ ಆತ್ಮಗಳಾಗಿದ್ದೀವಿ. ಜ್ಞಾನ ಕೇಳಿ 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 ಹೇಳಿ 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 ಜ್ಞಾನ ಹೇಳಲಿಕ್ಕೆ ಏನ್ ಮಾಡ್ಬೇಕು, ಜ್ಞಾನ ಕೇಳಲಿಕ್ಕೆ ಏನ್ ಮಾಡ್ಬೇಕು ಅಂತ ಅದರಲ್ಲಿ ಬುದ್ಧಿವಂತರಾಗ್ತಿದೀವೋ, ಅಥವಾ ಬಾಬನ ಯೋಗದ ಅನುಭವದಲ್ಲಿ ಬೋಲಾ 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 ಆಗ್ಬಿಟ್ಟು ತುಂಬಾ ಪ್ರೀತಿವಂತರಾಗ್ತಾರೆ. ಈಗ ಯೋಚನೆ ಮಾಡಿ, ಬಾಬನಿಗೆ ಯಾರು ಬೇಕು? ಬುದ್ಧಿವಂತ ಮಕ್ಕಳು ಬೇಕು, ಹೃದಯವಂತ ಮಕ್ಕಳು ಬೇಕು. ನೀವೇನಾಗಿದ್ದೀರಿ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದ್ರ ಗಮನ ಇಲ್ಲಿ ಬಾಬಾ ಹೇಳಿದಲ್ಲ ಬೋಲಾ ಅಂತ ಬಿಡು, ಬರೀ ಬಾಯಲ್ಲಿ ಶರೀರದ ಬಾಯಲ್ಲಿ ಬಾಬಾ 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 ಅಂತ ಹೇಳ್ತಾ ಕೂತ್ಕೊಳ್ಬೇಡಿ. ಅನುಭವ ಆಗ್ಬೇಕು, ಸ್ಥಿತಿ ಅನುಭವ ಆಗ್ಬೇಕು, ಸ್ವರೂಪ ಇರಬೇಕು, ಮತ್ತು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕಂಡು ಬರಬೇಕು. ಸರಿ, ಅಚ್ಚಾ, ಓಂ ಶಾಂತಿ. ಈಗ ನಾವು ಬಾಬನಿಗೆ